ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು 7ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಭಾಗ 2 9ನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಅಧ್ಯಯನವನ್ನು ಗಮನಿಸೋಣ. ಈ ಅಧ್ಯಯನದಲ್ಲಿ 9.1 ಏನಪ್ಪ ಅಂದರೆ ಅಭ್ಯಾಸವನ್ನು ಮುಕ್ತಾಯ ಮಾಡಿದ್ದೀವಿ. ಹಾಗಾದರೆ ಇವತ್ತು ಏನಪ್ಪ ಅಂದರೆ 9.2ನೇ ಅಭ್ಯಾಸಕ್ಕೆ 9.2 ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ 9, 10, 11, 12 4 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಸವಿವರವಾಗಿ ನೋಡೋಣ. ಓಕೆ, ಹಾಗಾದರೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಏನಪ್ಪ ಅಂದರೆ ಈ ಪ್ರಶ್ನೆಗಳನ್ನು ಬಿಡಿಸೋಕೆ ಪ್ರಯತ್ನ ಮಾಡೋಣ. ಹಾಗಾದರೆ ಇಲ್ಲಿ 9ನೇ ಪ್ರಶ್ನೆನ ಗಮನ ಹರಿಸೋಣ. ಮೊದಲ ಏನಿದೆ ಅಂತೇಳಿ, ಸ್ಯಾಜ್ಲೆ 44 ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಂಡು ಅದನ್ನು ವೃತ್ತಾಕಾರಕ್ಕೆ ಭಾಗಿಸಿದ್ದಾಳೆ. ಅಂದರೆ ಒಟ್ಟು ಏನಪ್ಪ ಅಂದರೆ 44 ಸೆಂಟಿಮೀಟರ್ ಉದ್ದದ ತಂತಿ ಐತಿ. ಅದನ್ನು ಏನು ಮಾಡ್ತಾಳೆ ಅಂತಂದರೆ ವೃತ್ತಾಕಾರವಾಗಿ ಏನು ಮಾಡ್ತಾಳೆ ಅಂತಂದರೆ ಭಾಗಿಸ್ತಾಳೆ. ಹಿಂಗೆ ಹೌದಾ, ವೃತ್ತಾಕಾರವಾಗಿ ಭಾಗಿಸ್ತಾಳು. ನೆಕ್ಸ್ಟ್ ಇನ್ನು ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಏನು ವೃತ್ತಾಕಾರವಾಗಿ ಭಾಗಿಸಿರ್ತಾಳಲ್ಲ ಈ ವೃತ್ತದ ತ್ರಿಜ್ಯ ಮತ್ತೇನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗ ಏನಪ್ಪ ಅಂದರೆ ವಿಸ್ತೀರ್ಣ, ಈ ವೃತ್ತದೊಳಗೆ ಏನಿರ್ತದಲ್ಲ ಟೋಟಲ್ ಏನಪ್ಪ ಅಂದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನೆಕ್ಸ್ಟು ಇದೇ ತಂತಿಯನ್ನು ಚೌಕದ ಆಕಾರಕ್ಕೆ ಭಾಗಿಸಿದರೆ ಮತ್ತು ಇದೇ ತಂತಿ ತೊಗೊಂಡು ಮತ್ತೆ ಏನು ಮಾಡ್ತಾರೆ ಅಂದರೆ ಚೌಕದ ಆಕಾರಕ್ಕೆ ಏನು ಮಾಡ್ತಾರೆ ಅಂತಂದರೆ ಭಾಗಿಸ್ತಾರೋ. ಭಾಗಿಸಿದಾಗ ಅಲ್ಲಿ ಏನು ಮಾಡಂತಾರೆ ಅಂದರೆ ಪ್ರತಿ ಬಾಹುವಿನ ಉದ್ದ, ಹೌದಾ, ಇಲ್ಲಿ ಪ್ರತಿ ಬಾವಿನ ಉದ್ದ, ಈ ಬಾವಿನ ಉದ್ದ ಎಷ್ಟು, ಈ ಬಾವಿಂದು ಪ್ರತಿ ಬಾವಿನ ಉದ್ದವನ್ನು ಕಂಡುಹಿಡಿ ಅಂತಾರೋ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣ ಹೊಂದಿದೆ ಅಂದರೆ ಈ ಚೌಕದ ಬಾಹುವಿನ ಉದ್ದನೂ ಕಂಡುಹಿಡಿ ಅಂದರು. ಆಮೇಲೆ ಇದ್ರದ್ದು ಏನಪ್ಪ ಅಂದರೆ ವಿಸ್ತೀರ್ಣನೂ ಕಂಡುಹಿಡ್ಕೊ ಅಂತಾರೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಯಾವ ವೃತ್ತದ ವಿಸ್ತೀರ್ಣ ಏನಪ್ಪ ಅಂದರೆ ಹೆಚ್ಚು ಆವೃತವಾಗಿದೆ ಅಂದರೆ ಯಾವ ಒಂದು ವೃತ್ತ ಆಗಿರ್ಬೋದು, ಒಂದು ಚೌಕ ಆಗಿರ್ಬೋದು, ಇವು ಎರಡೂ ಆಕೃತಿ ಒಳಗೆ ಏನಪ್ಪ ಅಂದರೆ ಯಾವುದು ಹೆಚ್ಚು ವಿಸ್ತೀರ್ಣ ಹೊಂದಿದೆ ಅಂತ ಕಂಡುಹಿಡಿ ಅಂತಂದರು. ಇವನ್ನ ಏನು ಮಾಡೋಣ ಅಂತಂದರೆ ಕಂಡುಹಿಡ್ಕೋಣ. ಓಕೆ, ಹಾಗಾದರೆ ಇಲ್ಲಿ 9ನೇ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕಂಡುಹಿಡ್ಕೋಬೇಕಂದ್ರೆ ಅಲ್ಲಿ ನೀವು ಬಳಸಬೇಕಾದ 5 ಬೆಲೆ ಏನೈತೆ ಅಂದರೆ 22/7 ಇದರೇ ಬಳಕೆ ಮಾಡ್ಕೋಬೇಕು. ಓಕೆ, ಹಾಗಾದರೆ ಇದನ್ನು ಕಚ್ಚಾದಲ್ಲಿ ಬಿಡಿಸಿದ್ದೀನಿ. ಇದನ್ನು ಯಾವ ರೀತಿ ಮಾಡೋಣ ಅಂತ ನೋಡೋಣ. ಇಲ್ಲಿ ನೋಡ್ರಿ, ಸ್ಯಾಜ್ಲೆ ಭಾಗಿಸಿದ ತಂತಿಯ ಉದ್ದ ಎಷ್ಟಪ್ಪ ಅಂತಂದರೆ 44 ಸೆಂಟಿಮೀಟರ್. ತಂತಿಯ ಉದ್ದ ಇರುವುದು ಎಷ್ಟಪ್ಪ ಅಂದರೆ 44 ಸೆಂಟಿಮೀಟರ್. ಓಕೆ, ಹಾಗಾದರೆ ಸುತ್ತಳತೆ ಒಂದು ವೃತ್ತವನ್ನು ಏನಪ್ಪ ಅಂತಂದರೆ ಆ ವೃತ್ತದ ಆಕಾರ ಏನಪ್ಪ ಅಂದರೆ ಸುತ್ತತಾಳಕಿ ಆ 44 ಸೆಂಟಿಮೀಟರ್. ಹಾಗಾದರೆ ಸುತ್ತಳತೆ ಎಷ್ಟು ಬರ್ತದೆ ಅಂದರೆ ಉದ್ದ ತಂತಿ 44 ಸೆಂಟಿಮೀಟರ್ ತೊಗೊಂಡು ಅದನ್ನು ವೃತ್ತಾಕಾರವಾಗಿ ಏನಪ್ಪ ಅಂದರೆ ಆಕಾರ ಕೊಟ್ಟು ಅಂತಂದರೆ ಏನಪ್ಪ ಅಂದರೆ ಅದರ ಸುತ್ತಳತೆನೂ 44 ಸೆಂಟಿಮೀಟರ್ ಇರುತ್ತೆ. ಓಕೆ, ಹಾಗಾದರೆ ಈ ವೃತ್ತದ ಸುತ್ತಳತೆ ಅಂತಂದಾಗ ನಾವು ಮೊದಲು ಏನು ಮಾಡ್ಕೋಬೇಕು ಅಂದರೆ ತ್ರಿಜ್ಯವನ್ನು ಕಂಡುಹಿಡ್ಕೋಬೇಕು. ಹೌದಾ, ಯಾಕಂದರೆ ಮುಂದೆ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಅಲ್ಲಿ ವಿಸ್ತೀರ್ಣದೊಳಗೆ ತ್ರಿಜ್ಯದ ಅಳತೆ ನಮ್ಗೆ ಬೇಕೇ ಬೇಕು. ಹಾಗಾದರೆ ವೃತ್ತದ ಸುತ್ತಳತೆ ಏನಪ್ಪ ಅಂತಂದರೆ ವೃತ್ತದ ಸುತ್ತಳತೆಯೊಳಗೆ 6 ಬೆಲೆಯನ್ನು ಕಂಡುಹಿಡ್ಕೊಂಡು ಇಲ್ಲಿ ವೃತ್ತದ ಸುತ್ತಳತೆಯನ್ನು ಬರ್ಕೊಂಡು ಮೊದಲು ಏನು ಬರ್ದನಿ, ವೃತ್ತದ ಸುತ್ತಳತೆ ಇಸ್ಕೊಂಡು 2πr ಇದು ಸೂತ್ರ. ಹಾಗಾದರೆ ವೃತ್ತದ ಸುತ್ತಳತೆ ಎಷ್ಟಿದೆ ಅಂದರೆ 44 ಸೆಂಟಿಮೀಟರ್ ಇದೆ. ಓಕೆ, ಈ 2 ಬಂತು, 5 ಬೆಲೆ ಇಲ್ಲಿ ಇಂಟು ಬಂದೆ ಅಂದರೆ ಇಲ್ಲಿ ಏನಿಲ್ಲ ಅಂದರೆ ಇಂಟು ಚಿಹ್ನೆ ಇರುತ್ತೆ. 5 ಬೆಲೆ 22/7 ಅವರೇ ಬಳಕೆ ಮಾಡ್ಕೊ ಅಂತಂದರು. ಹಾಗಾದರೆ ಒಮ್ಮೊಮ್ಮೆ 3.14 ಬಳಕೆ ಮಾಡಂತಾರೋ. ಇನ್ನು ಇಂಟು ಹಾಕೊಂಡೆ, ನೆಕ್ಸ್ಟ್ ಆರ್ ಬರ್ಕೊಂಡೆ, ಇದೆ ಸೇಮ್ ಟು ಸೇಮ್ ಆರನ್ನು ಬರ್ಕೊಂಡೆ. ಹಾಗಾದರೆ ಆರ್ ಈಸ್ಕೊಲ್ಟು ಏನು ಮಾಡ್ಕೊಂಡು 44 ಈ ಕಡೆ ತಂದೆ ಏನಪ್ಪ 7 ಏನಪ್ಪ ಅಂದರೆ ಮೇಲೆ ಹೋಯಿತು, 44 × 7 ಬಂತು. ಆಮೇಲೆ ಏನಪ್ಪ ಅಂದರೆ 2 ಏನಪ್ಪ ಅಂದರೆ ಕೆಳಗೆ ಬಂದಿದೆ, ಆಮೇಲೆ 22 ಏನಪ್ಪ ಅಂದರೆ ಕೆಳಗೆ ತಗೊಂಡೇ 2 × 22 ಆಯಿತು. ಅವಾಗ ಏನು ಮಾಡ್ತಾನಂತಂದರೆ ಇಲ್ಲಿ ಅಂಶದಲ್ಲಿ 44 × 7 ಬಂತು, ಛೇದದಲ್ಲಿ 2 × 22 ಬಂತು. ಈಗ ಏನು ಮಾಡೋಣ ಅಂತಂದರೆ ಈ 22 ಒಂದಲೇ 22 ಎರಡಲೇ ಏನಪ್ಪ ಅಂತಂದರೆ ನಾನು ಅದನ್ನು ಭಾಗಿಸ್ತೀನಿ ಅಥವಾ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಥವಾ ಏನಪ್ಪ ಅಂದರೆ ಕಡ್ತಾ ಹೊಡಿತೀನಿ. ಹಾಗಾದರೆ ನೆಕ್ಸ್ಟ್ ಇಲ್ಲಿ 2 7 ಅಷ್ಟೇ ಉಳಿತಿ. ಹಾಗಾದರೆ 2 7 14, ಈ 2 ಹೇಗಿದೆ ಅಲ್ಲ ಹಾಗೆ ಛೇದದಲ್ಲಿ ಬರ್ಕೊಂಡೆ 14/2 ಆಯಿತು. ಮತ್ತು ಇದನ್ನ ಏನಪ್ಪ ಅಂದರೆ 14ನ್ನು 2ರಲ್ಲೇ ಭಾಗ ಮಾಡ್ಕೋತೆ ನಾನು. 2 ಒಂದಲೇ 2 7 7/1 ಉಳಿತಿ. ಈ 1 ವ್ಯಾಲ್ಯೂ ಇರೋಂಗಿಲ್ಲ. ಆರ್ ಈಸ್ಕೊಲ್ಟು ಎಷ್ಟಪ್ಪ ಅಂದರೆ 7 ಸೆಂಟಿಮೀಟರ್ ಅಂತ ಬಂತು. ಅರ್ಥ ಆಯ್ತು ಮಕ್ಕಳೇ? ಇಲ್ಲಿ ನಾವು ತ್ರಿಜ್ಯದ ಬೆಲೆಯನ್ನು ಕಂಡುಹಿಡ್ಕೊಂಡು ಇನ್ನಾಗಾದರೆ ತ್ರಿಜ್ಯದ ಬೆಲೆ ಸಿಕ್ಕ ಮೇಲೆ ಏನಪ್ಪ ಅಂದರೆ ನಾವು ಈಸಿಯಾಗಿ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು. ವೃತ್ತದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಅಲ್ಲಿ ಆರ್ ಬೆಲೆ ಗೊತ್ತಿರಬೇಕು ನಮಗೆ. ಓಕೆ, ಹಾಗಾದರೆ ಇಲ್ಲಿ ವೃತ್ತದ ವಿಸ್ತೀರ್ಣ ಈಸ್ಕೊಲ್ಟು ಏನಪ್ಪ ಅಂತಂದರೆ 5r². ಇದು ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ. ಈಗ 5 ಬೆಲೆ ಏನಿದೆ 22/7 ಇದೆ, ಹಾಗೆ ತುಂಬಿದ್ದೀನಿ. ಇನ್ನು ಇಲ್ಲಿ ಇಂಟು ಹಾಕೊಂಡನಿ. ಇನ್ನು r² ಅಂತಂದರೆ 7². ಯಾಕಂದರೆ 7² ಇಲ್ಲಿ ಆರ್ ಈಸ್ಕೊಲ್ಟು ಅಂದರೆ ತ್ರಿಜ್ಯದ ಬೆಲೆ 7 ಸೆಂಟಿಮೀಟರ್ ಇದೆಯಲ್ಲ ಅದಕ್ಕೆ 7 ಇಟ್ಕೊಂಡನಿ. ಆರ್ ಅಂತಂದರೆ ಇಲ್ಲಿ ವರ್ಗ ಇರೋದರಿಂದ ಅದನ್ನು ವರ್ಗ ಬರ್ಕೊಂಡನಿ. ಮತ್ತು 22/7 ಹಾಗೆ ಬರ್ಕೊಂಡೆ. ಆಮೇಲೆ ಇಂಟು ಬಂತು. 7 7 ಏನಪ್ಪ ಅಂದರೆ ಇದನ್ನು 2 ಸಲ ಗುಣಿಸ್ಕೋಬೇಕು. 7 7 49 ಬಂತು.
ನೆಕ್ಸ್ಟ್ ಈ 49ನೇ ಏನು ಮಾಡ್ತಾನೆ ಅಂದರೆ 7ರಲ್ಲೇ ಭಾಗಾಕಾರ ಮಾಡ್ತಾನೆ. 7 ಒಂದಲೇ 7 7 49. ಇನ್ನು 22 ಇಂಟು 7 ಉಳಿತಿ, ಅದನ್ನು 2 ಗುಣಾಕಾರ ಮಾಡಿದಾಗ 22 ಇಂಟು 7 ಗುಣಾಕಾರ ಮಾಡಿದಾಗ 154 ಸೆಂಟಿಮೀಟರ್ ಅಂತ ಬರುತ್ತೆ. ಈ 22 ಇಂಟು ಏನಪ್ಪ ಅಂತಂದರೆ ನೋಡ್ಕೋಬೋದು ನೀವು 22 ಇಂಟು 7 ಅಂತ 7 2 14 7 2 14 1 15 154. ಓಕೆ, ಇಷ್ಟ ಏನಪ್ಪ ಅಂತಂದರೆ ಇದು ವೃತ್ತದ ವಿಸ್ತೀರ್ಣ 154 ಸೆಂಟಿಮೀಟರ್ ಸ್ಕ್ವೇರ್ ಏನಪ್ಪ ಅಂದರೆ ಇದು ವೃತ್ತದ ವಿಸ್ತೀರ್ಣ ಸಿಕ್ತು ನಮಗೆ. ಹಾಗಾದರೆ ನಮಗಲ್ಲಿ ಏನು ಕಂಡುಹಿಡಿ ಅಂತಂದಿರೋ ಮೊದಲನೇದಾಗಿ ನೀವು ಗಮನಿಸ್ಬೋದು. ಇನ್ನೂ ಒಮ್ಮೆ ಅದನ್ನು ಏನಪ್ಪ ಅಂದರೆ ತೋರಿಸ್ತಾನೆ ನಿಮಗೆ. ಇಲ್ಲಿ 44 ಸೆಂಟಿಮೀಟರ್ ತಂತಿಯನ್ನು ತೆಗೆದುಕೊಂಡು ಅದನ್ನು ವೃತ್ತಾಕಾರಕ್ಕೆ ಭಾಗಿಸಿದ್ದಾರೆ. ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ. ತ್ರಿಜ್ಯ ಬಂತು, ಹೌದಾ? ಇಲ್ಲಿ ತ್ರಿಜ್ಯ ಕಂಡುಹಿಡಿ ಅಂದ. ಹಾಗಾದರೆ ತ್ರಿಜ್ಯ ಕಂಡುಹಿಡಿ ಅಂದಾಗ 7 ಸೆಂಟಿಮೀಟರ್ ಅಂತ ಬಂತು. ಹಾಗಾದರೆ ವೃತ್ತದ ವಿಸ್ತೀರ್ಣ ಆ ತ್ರಿಜ್ಯ ಸಿಕ್ಕ ಮೇಲೆ ವಿಸ್ತೀರ್ಣ ಕಂಡುಹಿಡ್ಕೊಂಡು, ಹಾಗಾದರೆ ವಿಸ್ತೀರ್ಣ ಕಂಡುಹಿಡ್ಕೊಂಡಾಗ ಇಲ್ಲಿ ಐತಲ್ಲ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತಂದರು. ಆ ವಿಸ್ತೀರ್ಣ ಎಷ್ಟು ಬಂತಂದರೆ 154 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಹಾಗಾದರೆ ಇನ್ನು ನೆಕ್ಸ್ಟ್ ಏನು ಕೊಟ್ಟಾರಂತ ಏನು ಕಂಡುಹಿಡಬೇಕಾಗಿತ್ತು ನಾವು ನೋಡ್ಕೋಬೋದು. ಇನ್ನೂ ನಿಮ್ಗೆ ತೋರಿಸ್ತಾನೆ ನಿಮಗೆ. ಇದೇ ತಂತಿಯನ್ನು ಚೌಕದ ಆಕಾರಕ್ಕೆ ಭಾಗಿಸಿದರೆ ಪ್ರತಿ ಬಾಹುವಿನ ಉದ್ದ ಎಷ್ಟು ಇರುತ್ತದೆ ಅಂತ ಕೇಳಿದಾರೆ. ಅದನ್ನು ಕಂಡುಹಿಡ್ಕೋಣ. ಓಕೆ, ಹಾಗಾದರೆ ನೋಡಿರಿ, ಚೌಕಾಕಾರಕ್ಕೆ ತಂತಿಯನ್ನು ಭಾಗಿಸಿದಾಗ ಚೌಕದಲ್ಲಿನ ಬಾಹುಗಳ ಸಂಖ್ಯೆ ಬಾಹುಗಳು ಸಮ. ಇಲ್ಲಿ ನೋಡ್ರಿ, ಚೌಕಾಕಾರಕ್ಕೆ ತಂತಿಯನ್ನು ಭಾಗಿಸಿದಾಗ, ಹೌದಾ, ಇಲ್ಲಿ ಚೌಕಾಕಾರಕ್ಕೆ ತಂತಿಯನ್ನು ಭಾಗಿಸಿದಾಗ ಚೌಕದಲ್ಲಿನ ಬಾಹುಗಳ ಸಮ ಆಗಿರ್ತಾವೆ. ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಒಂದು ವರ್ಗ ಅಥವಾ ಒಂದು ಚೌಕವನ್ನು ತೆಗೆದುಕೊಂಡಾಗ ಅಲ್ಲಿ ಬಾಹುಗಳು ಏನಾಗಿರ್ತಾವೆ ಯಾವಾಗಲೂ ಅಂತಂದರೆ ಸಮವಾಗಿರ್ತಾವೆ. ಅರ್ಥ ಮಾಡ್ಕೋಬೇಕು ನೀವು, ಹೌದಾ? ಒಂದು ವರ್ಗದಲ್ಲಿ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರ್ತಾವೆ. ಚೌಕದಲ್ಲಿ ಏನಪ್ಪ ಅಂದರೆ ಇಲ್ಲಿ ಎಲ್ಲ ಬಾಹುಗಳು ಏನಪ್ಪ ಅಂದರೆ ಅಭಿಮುಖ ಬಾಹುಗಳನ್ನು ಸಮ ಅಂತ ಅನ್ನೋಕ್ಕಿಂತ 4 ಬಾಹುಗಳು ಏನಪ್ಪ ಅಂದರೆ ಸಮ ಇರ್ತದೆ. ಒಂದು ಬಾಹು 4 ಸೆಂಟಿಮೀಟರ್ ಇದೆ, ಇನ್ನು ಉಳಿದ 3 ಬಾಹುಗಳು ಏನಪ್ಪ ಅಂದರೆ 4 ಸೆಂಟಿಮೀಟರ್ ಅಂತ ಇರುತ್ತೆ. ಓಕೆ, ಹಾಗಾದರೆ ಪ್ರತಿ ಬಾಹುವಿನ ಉದ್ದವನ್ನು ಕಂಡುಹಿಡ್ಕೋಬೇಕಂತಂದರೆ ನಾವು ಇಲ್ಲಿ ಏನು ಮಾಡ್ಕೋಬೇಕು? ಹಾಗಾದರೆ ಇಲ್ಲಿ ಪ್ರತಿ ಬಾಹುವಿನ ಉದ್ದ ಕಂಡುಹಿಡ್ಕೋಬೇಕಂದ್ರೆ ಇಲ್ಲಿ 44/4 ಅಂತ ಬರ್ಕೊಂಡು. ಯಾಕೆ 44/4 ಅಂತ ಬರ್ಕೊಂಡು ಅಂತಂದರೆ ಇಲ್ಲಿ ಅದರ ಸುತ್ತಳತೆ ಕೊಟ್ಟುಬಿಟ್ಟಾರ ಅವ್ರು. 44 ಅಂದರೆ ಚೌಕಾಕಾರವಾಗಿ ಭಾಗಿಸಿದಾಗ ಆ ತಂತಿ ನೀ 44 ಇದ್ದದ ಚೌಕಾಕಾರಾಗಿ ಭಾಗಿಸು, ಆಯತಾಕಾರಾಗಿ ಭಾಗಿಸು ಅಥವಾ ವೃತ್ತಾಕಾರಾಗಿ ಭಾಗಿಸು, ಅದರ ಅಳತೆ ಏನಿರ್ತದೆ ಸೇಮ್ ಟು ಸೇಮ್ ಇರ್ತದೆ. ಹಾಗಾದರೆ ಇಲ್ಲಿ ಚೌಕಾಕಾರವಾಗಿ ಭಾಗಿಸಿದಾಗ ಅದು 44 ಬಂತು. ಹಾಗಾದರೆ ಈ ಚೌಕ ಆಕಾರದಲ್ಲಿ ಐತಲ್ಲ ಅದರ ಸುತ್ತಳತೆ 44 ಆತಿ. ಹಾಗಾದ್ರೆ ಪ್ರತಿ ಬಾಹುವಿನ ಅಳತೆ ಕಂಡುಹಿಡಿಬೇಕಂತಂದರೆ 4ರಲ್ಲೇ ಭಾಗಿಸ್ಬೇಕು. ಯಾಕೆ 4ರಲ್ಲೇ ಭಾಗಿಸ್ಬೇಕಂದ್ರೆ ಬಾಹುಗಳ ಸಂಖ್ಯೆ 4 ಅಲ್ಲ, ಅದಕ್ಕೆ 4 ಒಂದಲೇ 4 11. ಹಾಗಾದರೆ 11 ಸೆಂಟಿಮೀಟರ್ ಬಂತು. ಒಂದು ಬಾಹುವಿನ ಅಳತೆ 11 ಸೆಂಟಿಮೀಟರ್ ಬಂತು. ಈಗ ನಾವು ಏನು ಮಾಡ್ಕೋಬೇಕಂದ್ರೆ ಚೌಕದ ವಿಸ್ತೀರ್ಣನ ಕಂಡುಹಿಡ್ಕೋಬಹುದು. ಹೇಗೆ ಅಂತಂದರೆ ಒಂದು ಬಾಹುವಿನ ಅಳತೆ ಸಿಕ್ತಂದರೆ ಸೇಮ್ ಟು ಸೇಮ್ ಎಲ್ಲ ಇರ್ತಾವೆ. ಹಾಗಾದರೆ ಚೌಕದ ವಿಸ್ತೀರ್ಣ ಸೂತ್ರ ಏನೈತೆ ಅಂದರೆ ಬಾಹು ಇಂಟು ಬಾಹು ಅಂತಿದೆ, ಹೌದಾ? ಹಾಗಾದರೆ 11 ಇಂಟು 11 ಹಚ್ಕೊಂಡೆ, ಆವಾಗ 111 ಏನಪ್ಪ ಅಂದರೆ 121 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಅಂದರೆ 2 ಗುಣಾಕಾರ ಮಾಡಿದಾಗ 121 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ನಾವು ಈ ಚೌಕಾಕಾರವಾಗಿ ತಂತಿಯ ಉದ್ದವನ್ನು ಭಾಗಿಸಿದಾಗ ಅದರ ಪ್ರತಿ ಬಾಹುವಿನ ಉದ್ದ 11 ಸೆಂಟಿಮೀಟರ್ ಸಿಕ್ತಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಆ ಚೌಕದ ವಿಸ್ತೀರ್ಣ ಏನಪ್ಪ ಅಂದರೆ 121 ಸೆಂಟಿಮೀಟರ್ ಸ್ಕ್ವೇರು ಸಿಕ್ತಿ. ಅವರು ಏನು ಕೇಳಿದಾರಪ್ಪ ಅಂದರೆ ಈ ವೃತ್ತದ ವಿಸ್ತೀರ್ಣ ಏನು ಕ್ಷೇತ್ರವನ್ನು ಆವರಿಸಿಕೊಂಡಿತ್ತು ಅಥವಾ ಚೌಕದ ವಿಸ್ತೀರ್ಣ ಕ್ಷೇತ್ರವನ್ನು ಆವರಿಸಿಕೊಂಡಿತ್ತು ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲೇ ನಿಮ್ಮ ಕಣ್ಣು ಮುಂದೆ ಕಾಣತೈತಿ. ಇಲ್ಲಿ ನೋಡಿರಿ ಮೇಲೆ ಬಂದಿದೆ. ಇಲ್ಲಿ ವೃತ್ತದ ವಿಸ್ತೀರ್ಣ ಏನಪ್ಪ ಅಂದರೆ 154 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಆಮೇಲೆ ಚೌಕದ ವಿಸ್ತೀರ್ಣ ಏನಪ್ಪ ಅಂದರೆ 121 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಇಲ್ಲಿ ಬಂದಿದೆ, ಇಲ್ಲೇ ಬರ್ಕೊಂಡೇನೆ 2. ಹಾಗಾದರೆ ಇದರಲ್ಲಿ ಯಾವ್ದು ದೊಡ್ಡದಿದೆ ಅಂತಂದಾಗ ಇಲ್ಲಿ ನೋಡ್ಕೋಬೋದು ವೃತ್ತ. ಯಾಕಂದರೆ 121 ಸೆಂಟಿಮೀಟರ್ ಸ್ಕ್ವೇರ್ ಇಂದ 154 ಸೆಂಟಿಮೀಟರ್ ಸ್ಕ್ವೇರ್ ದೊಡ್ಡದಾಗಿದೆ. ಆದ್ದರಿಂದ ವೃತ್ತದ ವಿಸ್ತೀರ್ಣವು ಹೆಚ್ಚು ಜಾಗವನ್ನು ಆವೃತವಾಗಿದೆ ಅಥವಾ ಹೆಚ್ಚು ಕ್ಷೇತ್ರವನ್ನು ಆವರಿಸಿದೆ ಅಂತ ಹೇಳ್ಬೋದು. ಇದು 1ನೇ ಪ್ರಶ್ನೆಗೆ ಏನಪ್ಪ ಅಂದರೆ ಒಂದು ಪೇಜ್ ಗಂಟಲೆ ಏನಪ್ಪ ಅಂತಂದರೆ ಉತ್ತರವನ್ನು ಇಲ್ಲಿ ನಾವು ಬಿಡಿಸಿದ್ದೇವೆ, ನೋಡ್ಕೋಬಹುದು. ಹಾಗಾದರೆ ಈ ಲೆಕ್ಕ ನಿಮಗೆ ಏನಪ್ಪ ಅಂದರೆ ಅರ್ಥ ಆಗೈತೆ ಅಂತ ಅನ್ಕೋಬೋದು. ಇನ್ನು 2ನೇ ಪ್ರಶ್ನೆಗೆ ಏನಪ್ಪ ಅಂತಂದರೆ ನಾವು ಇಲ್ಲಿ ಹೋಗೋಣ. ಇಲ್ಲಿ 2ನೇ ಪ್ರಶ್ನೆ ಅಂತಂದರೆ 10ನೇ ಕ್ವಶನ್. 9 ಆಯಿತು. ಇನ್ನು 10ನೇ ಪ್ರಶ್ನೆಯನ್ನು ನೋಡೋಣ. 10ನೇ ಪ್ರಶ್ನೆ ಏನಿದೆ ಅಂತ ನೋಡಿಕೊಂಡು ಆಮೇಲೆ ಉತ್ತರಕ್ಕೆ ಬರೋಣ. ಇಲ್ಲಿ ಗಮನಿಸ್ಬೋದು ನೀವು. ಇಲ್ಲಿ 10ನೇ ಪ್ರಶ್ನೆ, ತ್ರಿಜ್ಯ 14 ಸೆಂಟಿಮೀಟರ್ ಇರೋ ವೃತ್ತಾಕಾರದ ಕಾರ್ಡ್ಬೋರ್ಡನ ಸೀಟ್ನಿಂದ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ 2 ವೃತ್ತಗಳು ಮತ್ತು 3 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲರ ಆಯತವನ್ನು ಹೊರತೆಗೆಯಲಾಗಿದೆ. ಇಲ್ಲಿ ತೋರಿಸ್ತಾನೆ ಒಂದು ಚಿತ್ರವನ್ನು ತೆಗೆದ್ದೇನೆ. ಈ ಚಿತ್ರದಲ್ಲಿ ಏನಪ್ಪ ಅಂತಂದರೆ ನೀವು ಗಮನಿಸ್ಕೋಬೋದು. ಇಲ್ಲಿ ಏನಪ್ಪ ಅಂತಂದರೆ ಇದು ವೃತ್ತಾಕಾರದ ಒಂದು 14 ಸೆಂಟಿಮೀಟರ್ ವೃತ್ತದ ತ್ರಿಜ್ಯದಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತ. ಇಲ್ಲಿ ಗಮನಿಸ್ಬೋದು ನೀವು. ಇದು ಏನಪ್ಪ ಅಂತಂದರೆ 3.5 ಸೆಂಟಿಮೀಟರ್ ಒಂದು ವೃತ್ತದ ತ್ರಿಜ್ಯ. ಇನ್ನೊಂದು ಏನಪ್ಪ ಅಂತಂದರೆ 3.5 ಸೆಂಟಿಮೀಟರ್ ಅಂತಿದೆ, ಅದನ್ನು ಇಲ್ಲಿ ನೋಡ್ಬೋದು ನೀವು. ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಆಯತ ಇದೆ, ಅದನ್ನು ನೀವು ಗಮನಿಸ್ಕೋಬಹುದು, ಹೌದಾ?
ಹಾಗಾದರೆ ಇಲ್ಲಿ ನಿಮಗೆ ತೋರಿಸ್ತಾನೆ ನಾನು ಯಾವ ರೀತಿ ಅಂತೇಳಿ. ಇಲ್ಲಿ ನೋಡ್ಕೋಬೋದು ಪ್ರಶ್ನೆಯನ್ನು ನೀವು ಇಲ್ಲಿ ಕಾಣ್ತಾ ಇದೆ ಅಂತ ಅನ್ಕೋತೇನೆ ನಾನು. ಹಾಗಾದರೆ ನೋಡ್ರಿ, ಇಲ್ಲಿ ತ್ರಿಜ್ಯ 14 ಸೆಂಟಿಮೀಟರ್ ಇರೋ ವೃತ್ತಾಕಾರದ ಕಾರ್ಡ್ಬೋರ್ಡ್, ಇದು 14 ಸೆಂಟಿಮೀಟರ್ ತ್ರಿಜ್ಯ. ಹೌದಾ, 14 ಸೆಂಟಿಮೀಟರ್ ತ್ರಿಜ್ಯ ಇಟ್ಕೊಂಡು ಒಂದು ಸುತ್ತ ಇದೆ, ಇದನ್ನೆಲ್ಲ ಹಿಡ್ಕೊಂಡು ಇದು. ಹೌದಾ, ಇಲ್ಲಿಂದ ಹಿಡಿದು ಏನಪ್ಪ ಅಂದರೆ 14 ಸೆಂಟಿಮೀಟರ್ ಈ ಪರಿಧಿವರೆಗೆ ಬರ್ತದೆ. ಅಥವಾ ಇಲ್ಲಿಂದ ಕೇಂದ್ರ ಬಿಂದುವಿನಿಂದ ಹಿಡಿದು ಏನಪ್ಪ ಅಂದರೆ ಇಲ್ಲಿವರೆಗೆ ಪರಿಧಿವರೆಗೆ 14 ಸೆಂಟಿಮೀಟರ್ ವೃತ್ತದ ದೊಡ್ಡ ಏನಪ್ಪ ಅಂದರೆ 14 ಸೆಂಟಿಮೀಟರ್ ತ್ರಿಜ್ಯದ ದೊಡ್ಡ ವೃತ್ತ ಇದು. ಇದರಲ್ಲಿ ಏನು ಮಾಡ್ತಾನಂತಂದರೆ ಅವ 3 ಸೆಂಟಿಮೀಟರ್ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ 2 ವೃತ್ತಗಳು. ಇದು 3.5 ಸೆಂಟಿಮೀಟರ್ದ ಒಂದು ವೃತ್ತ. ಹೌದಾ, ಇದು 3.5 ಸೆಂಟಿಮೀಟರ್ದ ಒಂದು ವೃತ್ತ, ತ್ರಿಜ್ಯವುಳ್ಳ ಒಂದು ವೃತ್ತ, ಅಂದರೆ 2 ವೃತ್ತ ಅದು. ಮತ್ತು 3 ಸೆಂಟಿಮೀಟರ್ ಉದ್ದ. ಹೌದಾ, ಇಲ್ಲಿ ತೋರ್ಸತ್ತ ನೋಡ್ಕೋಬೋದು ನೀವು. ಇದು 3 ಸೆಂಟಿಮೀಟರ್ ಉದ್ದದ 3 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲ. ಹೌದಾ, ಇಲ್ಲಿ ಅಗಲ ಕಾಣತೈತೆ 1 ಸೆಂಟಿಮೀಟರ್ ಅಗಲದ ಆಯತವನ್ನು ಹೊರ ತೆಗೆಯಲಾಗಿದೆ. ಅಂದ್ರೆ ಇದ್ರ ಒಳಗೆ 2 ವೃತ್ತ ಅದಾವೆ, ಒಂದು 3.5 ಸೆಂಟಿಮೀಟರ್ದೊಂದು, ಮತ್ತೊಂದು 3.5 ಸೆಂಟಿಮೀಟರ್ದು. ಇನ್ನೊಂದು ಏನಪ್ಪ ಅಂದರೆ ಆಯತ ಇದೆ, ಉದ್ದ 3 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್. ಇವು 2 ತ್ರಿಜ್ಯ ಮತ್ತು ಒಂದು ಆಯತನ ಹೊರಗೆ ತೆಗಿಬೇಕು. ಹೊರಗೆ ತೆಗೆದ ಆದಮೇಲೆ ಏನಪ್ಪ ಅಂತಂದರೆ ಅವ್ರು ಏನು ಹೇಳ್ತಾರಂತಂದರೆ ಇವನ್ನ ಹೊರಗೆ ತೆಗೆದು ಬಿಡಬೇಕು. ಹೌದಾ, ಇದನ್ನು ಹೊರಗೆ ತೆಗೆದ ತಕ್ಷಣ ಏನಾಗುತ್ತೆ ಅಂತಂದರೆ, ಈಗ ಇಲ್ಲಿ 14 ಸೆಂಟಿಮೀಟರ್ ತ್ರಿಜ್ಯದ ಏನಪ್ಪ ಅಂದರೆ 14 ಸೆಂಟಿಮೀಟರ್ ತ್ರಿಜ್ಯ ಒಂದು ವೃತ್ತ, ಅವನು 3.5 ಮತ್ತು 3x1 ಉದ್ದ ಅಗಲ ಹೊಂದಿದ ಒಂದು ಆಯತನ ಹೊರಗೆ ತಗಣಿ. ಈಗ ಇದ್ರದ ವಿಸ್ತೀರ್ಣ ಎಷ್ಟೈತೆ ಅಂತ ಹೇಳತ್ತಾರೆ ಅವರು. ಹಾಗಾದರೆ ಈಗ ಇವನ್ನೆಲ್ಲ ಹೊರಗೆ ತೆಗೆದ್ಮೇಲೆ ಈ ಖಾಲಿ ಜಾಗ ಇದನ್ನು ಬಿಟ್ಟು ಇದೇನೈತಲ್ಲ ಇದಷ್ಟ ಏನು ಪಿಂಕ್ ಕಲರ್ ಐತಲ್ಲ ಇದನ್ನಷ್ಟ ಏನಪ್ಪ ಇದ್ರ ವಿಸ್ತೀರ್ಣ ಎಷ್ಟೈತೆ ಅಂತ ಹೇಳೋಣತ್ತಾರ. ಹಾಗಾದರೆ ಇದನ್ನು ಹೇಳ್ಬೇಕಂತಂದ್ರೆ ನಾವು ಏನು ಮಾಡ್ಬೇಕಂತಂದರೆ ಇಲ್ಲಿ 2 ತ್ರಿಜ್ಯ ಏನದಾವಲ್ಲ 3.5 ಇವು ಕುರಿದು ಏನು ಕಣ್ಣು ಹಿಡ್ಕೋಬೇಕಂತಂದರೆ ವಿಸ್ತೀರ್ಣ ಕಣ್ಣು ಹಿಡ್ಕೋಬೇಕು. ಆಮೇಲೆ ಈ ಆಯತದ್ದು ಏನೈತಲ್ಲ ಇಲ್ಲಿ ಇದನ್ನು ಆಯತದ ವಿಸ್ತೀರ್ಣ ಕಣ್ಣು ಹಿಡ್ಕೋಬೇಕು. ಆಮೇಲೆ ಇತರದ್ದು ಏನು ಇದು 14 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಐತಲ್ಲ ಇದನ್ನು ವಿಸ್ತೀರ್ಣ ಕಣ್ಣು ಹಿಡ್ಕೋಬೇಕು. ಕಣ್ಣು ಹಿಡ್ಕೊಂಡು ಇವನು 3 ಏನಪ್ಪ ಅಂತಂದರೆ 3.5 ವೃತ್ತ 2 ಏನಪ್ಪ ಅಂದರೆ ತ್ರಿಜ್ಯವುಳ್ಳ ವೃತ್ತದ ವಿಸ್ತೀರ್ಣ ಪ್ಲಸ್ ಏನಪ್ಪ ಅಂದರೆ ಆಯತದ ವಿಸ್ತೀರ್ಣ 3 ಕೂಡಿಸ್ಕೊಂಡು ಇದ್ರಾಗ 14 ಸೆಂಟಿಮೀಟರ್ ತ್ರಿಜ್ಯ ಏನೈತಲ್ಲ ಈ ವೃತ್ತದೊಳಗೆ ಮೈನಸ್ ಮಾಡಿದಾಗ ಇಲ್ಲಿ ಏನು ಅಷ್ಟ ಉಳ್ದತ್ತಲ್ಲ ಇದು ಕತ್ತರಿಸಿದ ಹೊರಗೆ ತೆಗೆದ್ಮೇಲೆ ಇದಷ್ಟ ನಮಗೆ ಸಿಕ್ಬಿಡ್ತೈತಿ. ಅರ್ಥ ಆಯ್ತು ಮಕ್ಕಳೇ? ಅದನ್ನೇ ಹೇಗಂತ ಬಿಡಿಸೋಣ. ಹಾಗಾದರೆ ಇಲ್ಲಿ ಉತ್ತರವನ್ನು ನೋಡ್ಕೊಂಡು ಯಾವ ರೀತಿ ಅಂತೇಳಿ ಇಲ್ಲಿ ನೀವು ನೋಡ್ಕೋಬೋದು. 5 = 22/7 ಬಳಕೆ ಮಾಡ್ಕೊಂಡ್ರೆ ಅದನ್ನ ಬಳಕೆ ಮಾಡ್ಕೋಣ. ಹಾಂ, ಈಗ ವೃತ್ತಾಕಾರದ ಕಾರ್ಡ್ಬೋರ್ಡ್ನ ಸೀಟಿನ ವಿಸ್ತೀರ್ಣ ಅಂತ ಇದ್ದಾರೆ. ಹೌದಾ, ಇಲ್ಲಿ ವೃತ್ತಾಕಾರದ ಕಾರ್ಡ್ಬೋರ್ಡ್ನ ಸೀಟಿನ ವಿಸ್ತೀರ್ಣ ಅಂತಂದಾಗ ನೀವು ಗಮನಿಸ್ಕೋಬೇಕು. ಇಲ್ಲಿ ಮತ್ತೊಮ್ಮೆ ಇಡತ್ತ ನಾನು ಇದನ್ನು ಏನು ಗಮನಿಸ್ಕೋಬೇಕಂತಂದರೆ ಅರ್ಥ ಮಾಡ್ಕೋಬೇಕು ಮಕ್ಕಳೇ ನೀವು. ಏನಂತಂದರೆ ಟೋಟಲ್ ಆಗಿದ್ರ ವಿಸ್ತೀರ್ಣ ಕಂಡು ಹಿಡ್ಕೊಂಡು ಇದನ್ನು ತೆಗಿಯೋಕ್ಕಿಂತ ಮುಂಚಿತವಾಗಿ ಟೋಟಲ್ ಆಗಿದ್ರ ವಿಸ್ತೀರ್ಣ 14 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಐತಲ್ಲ ಇದ್ರ ಟೋಟಲ್ ಏನಪ್ಪ ಅಂದ್ರೆ ಏನು ಗುಲಾಬಿ ಕಲರ್ ಏನೈತಲ್ಲ ಇದ್ರ ಅಟ್ಟರದ್ದು ವಿಸ್ತೀರ್ಣ ಕಂಡು ಹಿಡ್ಕೊಂಡು ನಾವು ಮೊದಲು ಎಷ್ಟು ಬರ್ತದೆ ಅನ್ನೋದು. ಓಕೆ, ಹಾಗಾದರೆ ಇಲ್ಲಿ ನೋಡೋಣ. ವೃತ್ತಾಕಾರದ ಕಾರ್ಡ್ಬೋರ್ಡ್ನ ಸೀಟಿನ ವಿಸ್ತೀರ್ಣ ಈಸ್ಕೊಳ್ಟು ಅಂದರೆ ವೃತ್ತಾಕಾರದ ಕಾರ್ಡ್ಬೋರ್ಡ್ ಅಂತ ಅನ್ನವಲ್ರು ಅಥವಾ ಒಂದು ಡಯಾಸ್ ಅಂತ ಅನ್ನವಲ್ರು ಏನು ಬೇಕಾದ ಹೇಳವಲ್ರು ಅವ್ರು. ನಮಗೇನಪ್ಪ ಅಂದ್ರೆ ವೃತ್ತಾಕಾರ ಅಂದಾರಲ್ಲೋ ಕಾರ್ಡ್ಬೋರ್ಡ್ ಅಂದಾರಲ್ಲೋ ಅಥವಾ ಒಂದು ಹಾಳೆ ಅಂತ ಅನ್ಕೊಳ್ಬೇಕಾರೆ ಅದನ್ನು ಸೂತ್ರ ಬರ್ಕೊಳೋ. ಒಂದು ವೃತ್ತಾಕಾರದ ವಿಸ್ತೀರ್ಣ ಸೂತ್ರ ಏನೈತೆ ಅಂದರೆ 5r². ಹಾಗಾದರೆ ಇಲ್ಲಿ 5 ಬೆಲೆ ಅವ್ರು ಹೇಳಿಬಿಟ್ಟಾರ 22/7 ಬಳಕೆ ಮಾಡ್ಕೋಬೇಕಂತ ಅಂತ. ಅದಕ್ಕೆ ಇಲ್ಲಿ ಇಂಟು ಇಟ್ಕೊಂಡೆ r² ಅಂತಂದರೆ ಏನಪ್ಪ ಅಂದರೆ 14 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಕೊಟ್ಟಾರ ಅವ್ರು. ಹೌದಾ, 14 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಏನು ಕೊಟ್ಟಾರಲ್ಲ ಅದನ್ನು ಬರ್ಕೊಂಡನಿ. ಈ ವರ್ಗ ಏನೈತಲ್ಲ ವರ್ಗ ಹಚ್ಕೊಂಡನಿ. ಹಾಗಾದರೆ 22/7 ಹೇಗೆ ಬಂತಲ್ಲ ಹಾಗೆ ಬಂತು. ಇಂಟು ಇಟ್ಕೊಂಡೆ ಈ 14ನ್ನ 2 ಸಲ ಬರ್ಕೋಬೇಕು. ಇಲ್ಲಿ 2 ಕೊಟ್ಟರು ಅಥವಾ 3 ಕೊಟ್ಟರೆ 3 ಸಲ ಬರ್ಕೋಬೇಕು, 2 ಕೊಟ್ಟರೆ 2 ಸಲ ಬರ್ಕೋಬೇಕು. 14 × 14 ಬರ್ಕೊಂಡೆ. ಹಾಗಾದರೆ ಬರ್ಕೊಂಡು ಆದಮೇಲೆ ಏನು ಮಾಡ್ತಾನೆ ಅಂದರೆ ಮತ್ತೆ 22/7 ಹೇಗಿತ್ತಲ್ಲ ಹಾಗೆ ಬರ್ಕೋತಾನೆ. ಆಮೇಲೆ ಇಂಟು ಬರ್ಕೋತಾನೆ. ಇನ್ನು 14 ಏನು ಮಾಡ್ಬೇಕಂತಂದರೆ ಗುಣಾಕಾರ ಮಾಡ್ಕೋಬೇಕು. ಆ ಗುಣಾಕಾರ ಮಾಡೋಣ. ಇಲ್ಲಿ ಬೇಕಾದರೆ ನೋಡ್ಕೋಬೋದು 14 × 14. ಓಕೆ, ಹಾಗಾದರೆ 4 × 4 = 16, 4 × 1 = 4 ಪ್ಲಸ್ ಈ ದಶಕ 1 ಏನಪ್ಪ ಅಂದರೆ 5 56 ಪ್ಲಸ್ 1 × 4 = 4 1 × 1 = 1. ಹಾಗಾದರೆ ಇಲ್ಲಿ 6 ಬಂತು. ಇಲ್ಲಿ 5 ರ 4 ಕೂಡಿಸಿದ್ರೆ 9 ಬಂತು. 1 ರಾಗ 1 ಬಂತು. ಹಾಗಾದರೆ 196 ಏನಪ್ಪ ಅಂತಂದರೆ ಇಲ್ಲಿ ಬಂತು 196 ಬಂತು. ಇಲ್ಲಿ 22/7 × 196 ಇದೆ. ಮತ್ತು ಇದನ್ನು ಕಟ್ತಾ ಹೊಡೀನಿ. ಹೆಂಗೆ ಕಟ್ತಾ ಹೊಡಿಬೇಕು? ಇಲ್ಲಿ ನೋಡಿರಿ 7 2 14, ಇಲ್ಲಿ 19 ಇದೆ 14 ಅಂದರೆ 14 ಅಂದರೆ ಇನ್ನು 5 ಉಳಿತಿ 56 ಆತಿ. 7 8 ಏನಪ್ಪ ಅಂದರೆ 56. ಹಾಗಾದರೆ ಇಲ್ಲಿ 28 ಬಂತು, ಇಲ್ಲಿ 22 ಬಂತು. ಅದನ್ನೇ 22 × 28 ಹಚ್ಕೊಂಡನಿ. ಇವನು 2 ಗುಣಾಕಾರ ಮಾಡ್ಕೋಬೇಕು.
ಹೌದಾ? ಇವನು ಎರಡೂ ಗುಣಾಕಾರ ಮಾಡೋದು ನೋಡೋಣ. ಇಲ್ಲಿ 28 ಬರ್ಕೋತಾನೆ, ಕೆಳಗೆ 22 ಬರ್ಕೋತಾನೆ. ಓಕೆ, 2 ಎಂಟ್ಲೆ 16, 2 2 4, 4ರ 1 ಕೂಡಿಸಿದ್ರೆ 5 ಪ್ಲಸ್ 1ನೇ ಸ್ಥಾನ ಏನಪ್ಪ ಅಂದರೆ ಬಿಡಿ ಸ್ಥಾನ, ಅದನ್ನು ಪ್ಲಸ್ ಅಂತ ಇಟ್ಕೋಬೇಕು. ನೆಕ್ಸ್ಟ್ 2 ಎಂಟ್ಲೆ 16, 1 ದಶಕ ಮೇಲ್ಕೊಟ್ಟೆ, ಕೆಳಗೆ 6 ಬರದೆ, 2 2 4, 2 4ರ 1 ಕೂಡಿಸಿದ್ರೆ ಏನಪ್ಪ ಅಂದರೆ 5. ಹಾಗಾದರೆ ಇಲ್ಲಿ 6 ಬಂತು, ಇಲ್ಲಿ 5ರಾಗ 6 ಕೂಡಿಸಿದ್ರೆ 11 ಬಂತು, 5 1 ಕೂಡಿಸಿದ್ರೆ 6 ಬಂತು. 600 ಏನಪ್ಪ ಅಂದರೆ 16 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಲ್ಲಿ 14 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತದ ಒಟ್ಟು ವಿಸ್ತೀರ್ಣ ಅಂದಾಗ ಅಲ್ಲಿ ಎಷ್ಟು ಬಂತಪ್ಪ ಅಂದರೆ 616 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಅಂದರೆ ಇಲ್ಲಿ ತೋರಿಸ್ತಾ ನೋಡಿ ಮತ್ತು ನಿಮಗೆ ಇದು ಟೋಟಲ್ ಎಷ್ಟು ಬಂತಪ್ಪ ಅಂದರೆ 616 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಓಕೆ, ಹಾಗಾದರೆ ನೆಕ್ಸ್ಟ್ ಅವರು 3.530 ವೃತ್ತದ ವಿಸ್ತೀರ್ಣ ಕಂಡುಹಿಡ್ಕೊಂತಾರೋ, ಅಲ್ಲಿ ಕಂಡುಹಿಡ್ಕೋಣ. ಹೌದಾ? ಹಾಗಾದರೆ ಇಲ್ಲಿ ಅದು ವಿಸ್ತೀರ್ಣದ ಯಾವುದೇ ವೃತ್ತದ ವಿಸ್ತೀರ್ಣ ಕನ್ನಡ 5r² ಸೂತ್ರ. ಹಾಗಾದರೆ ಇಲ್ಲಿ 5r² ಬಂದರೆ 22/7 ಬರ್ಕೊಂಡನಿ. ಹೌದಾ? ಇದನ್ನು 22/7 ಬರ್ಕೋದಾನೆ ಇಂಟು ಏನಪ್ಪ ಅಂದರೆ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ 3.5 ವರ್ಗ 3.5 ಇಂಟು 3.5 ಬರ್ಕೊಂಡನಿ. ಆಮೇಲೆ ಬರ್ಕೊಂಡಾದ್ಮೇಲೆ ಏನಪ್ಪ ಅಂತಂದರೆ ಇಲ್ಲಿ R ಅಂತಂದರೆ ಏನು ಕೊಟ್ಟಾರು, ಒಂದು ವೃತ್ತದ ತ್ರಿಜ್ಯದ್ದು 3.5 ಸೆಂಟಿಮೀಟರ್ ಅಂತ ಕೊಟ್ಟಾರ. ನಿಮಗೆ ಇದನ್ನು 2 ವೃತ್ತದ್ದಲ್ಲ ಅಂತೇಳಿ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತ, ಮತ್ತೊಂದು 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಮತ್ತೊಂದು ವೃತ್ತ. ಈಗ ಮೊದಲನೇ ವೃತ್ತದ್ದು ಏನಪ್ಪ ಅಂದರೆ ವಿಸ್ತೀರ್ಣಕ್ಕೆ ನಡೆಯತ್ತಾನ 3.5 ಅದ ಅಂದರೆ ಆ ತ್ರಿಜ್ಯದ ಬೆಲೆ ಎಷ್ಟೈತೆ ಅಂತಂದರೆ R = 3.5 ಅಂತಿದೆ. ಓಕೆ, 22/7 ಹಾಕೋಣಿ ಇಂಟು ಬರ್ಕೊಣೆ. ಆಮೇಲೆ ಏನಪ್ಪ ಅಂತಂದರೆ ಈ 3.5ನ ಏನಪ್ಪ ವರ್ಗ 2 ಅಂತಿದೆ, ಅದನ್ನು 2 ಸಲ ಬರ್ಕೋತಾನೆ. 3.5 ಇಂಟು 3.5. ಈಗ ಏನು ಮಾಡ್ಕೊಂಡ್ರೆ 22/7 ಹೇಗಿತ್ತು ಹಾಗೆ ಬರ್ಕೋತಾನೆ. ಇನ್ನು ಇಂಟು ಬರ್ಕೋತಾನೆ. ಈ 3.5 ಮತ್ತು 3.5 ಏನಪ್ಪ ಅಂದರೆ ಗುಣಿಸ್ಕೋಬೇಕು ನಾನು, ಅಂದರೆ ಗುಣಾಕಾರ ಮಾಡ್ಕೋಬೇಕು. ಹೌದಾ? ಹಾಗಾದರೆ ಗುಣಾಕಾರ ಮಾಡಿದಾಗ ಏನು ಬರುತ್ತೆ ಅಂತ ನೋಡೋಣ. 3.5 3.5 5 5 ಏನಪ್ಪ ಅಂದರೆ 25. ಓಕೆ, 5 3 ಏನಪ್ಪ ಅಂದರೆ 15, 15ರ 2 ಕೂಡಿಸಿದ್ರೆ 17. ಆಮೇಲೆ ಒಂದು ಸ್ಥಾನ ಏನಪ್ಪ ಅಂದರೆ ಒಂದು ಸ್ಥಾನ ಆದಮೇಲೆ ಬಿಂದು ಇದೆ. ನೆಕ್ಸ್ಟ್ ಏನಪ್ಪ ಅಂದರೆ 3 ಗುಣಾಕಾರ ಮಾಡ್ತಾನೆ. 3 5 ಏನಪ್ಪ ಅಂದರೆ 15, 3 3 9, 9ರ 1 ಕೂಡಿಸಿದ್ರೆ 10. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಟ್ಕೋಬೇಕು. 5ಕ್ಕೆ 5 ಬಂತು. ಹಾಗಾದರೆ 7ರಾಗ 5 ಕೂಡಿಸಿದ್ರೆ ಎಷ್ಟಪ್ಪ ಅಂತಂದರೆ 12, 1 1 2, ಇದು 1. ಹಾಗಾದರೆ ಎಷ್ಟು ಬಂತು ನೋಡ್ಕೋಬೋದು ನೀವು. ಇಲ್ಲಿ 12 25 ಬಂತು. ಅದೇ 12 25 ಏನಪ್ಪ ಅಂದರೆ ಇಲ್ಲಿ 12 ಬಿಂದು ಅಂದರೆ 2 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, ಅದನ್ನು 2 ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟರೆ 12.25 ಅಂತ ಬಂತು. ಹಾಗಾದರೆ ಈ 12.25 ಎದರಲ್ಲಿ ಕೂಡ ಭಾಗಾಕಾರ ಮಾಡಿದ್ದಾನೆ, 7ರಲ್ಲಿ ಮಾಡಿದ್ದಾನೆ. 7 1 7 ಎಷ್ಟಲೇ ಅನ್ನೋದು ಭಾಗಾಕಾರ ಮಾಡಿ ತೋರಿಸ್ಬೇಕು ನಾನು ನಿಮಗೆ. ಹೌದಾ? ಹಾಗಾದರೆ ಭಾಗಾಕಾರ ಮಾಡಿ ತೋರಿಸಿದಾಗ ಇಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿ ಮಾಡ್ಬೇಕಂತ ಹೇಳಿ. ಭಾಗಾಕಾರ ಎಷ್ಟು 1225. ಹೌದಾ? ಬಾಗಲೇ ಏನಪ್ಪ ಅಂದರೆ 7. ಓಕೆ, ಹಾಗಾದರೆ 7 1 7. ಹಾಗಾದರೆ 2ರ 7 ಕಳೆಯಕ್ಕೆ ಬರಲ್ಲ, ಒಂದು ದಶಕ ಬಂತು. 12 ಆತಿ. 12ರ 7 ಕಳೆದ್ರೆ ಏನಪ್ಪ ಅಂದರೆ 5 ಬಂತು. ಹಾಗಾದರೆ 1ರ 1 ಕಳೆದ್ರೆ 0 ಬಂತು. ಈ 2ನ್ನ ಕೆಳಗಿಳಿಸ್ಕೊಂಡು ಹಾಗಾದರೆ 7 7 ಏನಪ್ಪ ಅಂದರೆ 49. ಹಾಗಾದರೆ 2ರಾಗ 9 ಕಳೆಯಕ್ಕೆ ಬರಲ್ಲ, ಒಂದು ದಶಕ 12 ಆತಿ. 12ರ 9 ಕಳೆದ್ರೆ ಏನಪ್ಪ ಅಂದರೆ 3 ಬಂತು. ಓಕೆ, ಹಾಗಾದರೆ ನೆಕ್ಸ್ಟ್ 4 1 5, 5ರ 5 ಕಳೆದ್ರೆ 0 ಬಂತು. ಈ 5ನ್ನು ಹಾಗೆ ಡೈರೆಕ್ಟಾಗಿ ಕೆಳಗಿಳಿಸಬೇಕು. 35 ಆಯ್ತು. ಅವಾಗ 7 5 ಏನಪ್ಪ ಅಂದರೆ 35 ಬಂತು. ಅವಾಗ 5ರ 5 ಕಳೆದ್ರೆ 0, 3 3 ಕಳೆದ್ರೆ 0. ಹಾಗಾದರೆ 175 ಬಂತು. ಹಾಗಾದರೆ 7 1 7 175. ಇಲ್ಲಿ ನಿಮ್ಮ ಭಾಗಾಕಾರ ಮಾಡಿ ತೋರಿಸಿದ್ದೀನಿ. ಅದನ್ನೇ ಏನಪ್ಪ ಭಾಗಾಕಾರ ಬಂದಿದ್ದ ಭಾಗಲಬ್ಧವನ್ನು ಇಲ್ಲಿಟ್ಟ ನಾನು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 2 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, 2 ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟೆ. 1.75 ಅಂತ ಆತಿ. ಅದೇ ಏನಪ್ಪ ಅಂದರೆ 22 ಉಳಿದಿದೆ, 22 ಬರದೆ ಇಂಟು ಬರೋಣ. ಇಲ್ಲಿ ಏನಪ್ಪ ಅಂದರೆ 1.75 ಅಂತ ಉಳಿತಿ. ಹಾಗಾದ್ರೆ ನೆಕ್ಸ್ಟ್ ಏನು ಮಾಡಬೇಕು, ಈ 1.75 ಏನು ಎದರಲ್ಲೇ ಇದನ್ನು ಮಾಡ್ಬೇಕಂತಂದರೆ ಗುಣಾಕಾರ 22ರಲ್ಲೇ ಗುಣಾಕಾರ ಮಾಡ್ಕೋಬೇಕು. ಇಲ್ಲಿ ಮಾಡಿಬಿಡೋಣ. 1.75 22. ಓಕೆ, 2 5 10, 2 7 14, 1 15. ನೆಕ್ಸ್ಟ್ ಏನಪ್ಪ ಅಂದರೆ 2 1 2, ಇದು ಪ್ಲಸ್ 1 3. ಇನ್ನು ಪ್ಲಸ್ ಹಾಕೋಣ. ನೆಕ್ಸ್ಟ್ 2 5 10, 1 ದಶಕ ಮೇಲೆ ಕೆಳಗೆ 0, 2 7 14, 14ರ 1 ಕೂಡಿಸಿದ್ರೆ 15, ಈ 1 ದಶಕ ಮೇಲೆ 5 ಕೆಳಗೆ. ನೆಕ್ಸ್ಟ್ 2 1 2, ಇದರ 1 ಕೂಡಿಸಿದ್ರೆ 3 ಬಂತು. ಇನ್ನು 0 0 ಬಂತು. 5ರ 0 ಕೂಡಿಸಿದ್ರೆ 5, 5ರ 3 ಕೂಡಿಸಿದ್ರೆ 8, 3ಕ್ಕೆ 3 ಬಂತು. 2 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, 2 ಸ್ಥಾನ ಆದಮೇಲೆ ಒಂದು ಬಿಂದು ಕೊಟ್ಟೇನಿ. ಹಾಗಾದರೆ ಏನು ಬಂದಿದೆ ಅಂತ ನೋಡ್ಕೋಬೋದು. ಒಂದು ವೃತ್ತದ ವಿಸ್ತೀರ್ಣ 38.50 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಇದು ಒಂದು ವೃತ್ತದ್ದು. ಯಾಕಂತಂದರೆ ಈ ಒಂದು ವೃತ್ತದ್ದು 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತದ್ದು 38.50 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಓಕೆ, ಹಾಗಾದರೆ ಇನ್ನೊಂದು ಏನೈತೆ ಅಂದರೆ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಇನ್ನೊಂದು ವೃತ್ತ ಇದೆ. ಅದು ಏನಪ್ಪ ಅಂದರೆ ಸೇಮ್ ಆನ್ಸರ್ನ. ಯಾಕಂತಂದರೆ ತ್ರಿಜ್ಯ ಸೇಮ್ ಇದೆ ಅಲ್ಲ. ಹೌದಾ?
ಅದರ ಸಲುವಾಗಿ 2 ವೃತ್ತದ ವಿಸ್ತೀರ್ಣ ಹಾಕೋತಾನೆ. ಈ 38.50 ಸೆಂಟಿಮೀಟರ್ ಸ್ಕ್ವೇರ್ ಬಂದಿತ್ತಲ್ಲ, ಇದನ್ನು 2ರಲ್ಲೇ ನಾನು ಏನು ಮಾಡ್ತಾನೆ ಅಂದರೆ ಗುಣಾಕಾರ ಮಾಡ್ತಾನೆ. ಅವಾಗ 2 0 0, 2 5 10, 1 ದಶಕ ಮೇಲೆ ಬಂತು, 0 ಕೆಳ ಬಂತು, 2 8 16, 16 1 ಕೂಡಿಸಿದ್ರೆ 17 ಬಂತು, 1 ದಶಕ ಮೇಲೆ ಬಂತು, 7 ಇಲ್ಲಿ ಬಂತು, 2 3 ಏನಪ್ಪ ಅಂದರೆ 6, 6 1 ಕೂಡಿಸಿದ್ರೆ ಏನಪ್ಪ ಅಂದರೆ 7 ಬಂತು. ಹಾಗಾದರೆ 77.00 ಅಂತ ಬಂತು. ಇದು ಏನಪ್ಪ ಅಂದರೆ 2 ವೃತ್ತ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ 2 ವೃತ್ತದ ಒಟ್ಟು ವಿಸ್ತೀರ್ಣ ಏನಪ್ಪ ಅಂತಂದರೆ 77.00 ಸೆಂಟಿಮೀಟರ್ ಅಂತ ಇಲ್ಲಿ ಬರ್ಕೋಬಹುದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಅದರಲ್ಲಿ ಏನು ಕೇಳಿದಾರೆ ಅಂತಂದರೆ ನಿಮಗೆ 2 ವೃತ್ತದ ವಿಸ್ತೀರ್ಣ ಸಿಕ್ತಿ. ಇನ್ನು ಆಮೇಲೆ 14 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣನೂ ಕಂಡುಹಿಡದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಆಯತದ ವಿಸ್ತೀರ್ಣ ಕಂಡುಹಿಡ್ಕೊ ಅಂತಂದಾರ ಅವ್ರು. ಹೌದಾ, ಇಲ್ಲಿ ಆಯತದ ವಿಸ್ತೀರ್ಣ ಸೂತ್ರ ಏನು ಬರ್ಕೋಬೇಕು ನಾವು, ಆಯತದ ವಿಸ್ತೀರ್ಣ ಇಸ್ಕೊಲ್ಟು ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣದೊಳಗೆ ಏನು ಕೊಟ್ಟಾರೋ ನಿಮ್ಗೆ ಹೇಳಿಬಿಟ್ಟೆ ನಾನು. ಹೌದಾ, ಏನಂತ ಹೇಳಿದೆ, ಇಲ್ಲಿ ಮನುಷ್ಯನ ತೊಗೊಂಬರ್ತಾನೆ ಮತ್ತವನ್ನ ಇಲ್ಲಿ ತೊಗೊಂಬಂದು ಇದು 3.5 ಇದು 3.5 ಅಂತ ಹೇಳಿದ್ದೆ. ಇದು ಏನಪ್ಪ ಅಂದರೆ ಆಯತದ್ದು, ಇದನ್ನು ಕಂಡು ಹಿಡ್ಕೋಬೇಕು. ಇವನು 2 ಕಂಡು ಹಿಡ್ಕೊಂಡೆ ನಾನು. ಹೌದಾ, ಇನ್ನು ಉದ್ದ 3 ಸೆಂಟಿಮೀಟರ್, ಅಗಲ 1 ಸೆಂಟಿಮೀಟರ್ ಇದೆ. ಇದನ್ನು ಹಚ್ಕೊಂಡು ಇದ್ರ ವಿಸ್ತೀರ್ಣ ಎಷ್ಟೈತೆ ಅಂತ ಕಂಡು ಹಿಡ್ಕೋಬೇಕು. ಕಂಡು ಹಿಡ್ಕೊಂಡಾಗ ಇಲ್ಲಿ ಉದ್ದ 3 ಇಂಟು ಅಗಲ 1 ಏನು ಇದೆಯಲ್ಲ, 3 1 3 ಸೆಂಟಿಮೀಟರ್ ಸ್ಕ್ವೇರ್ ಏನಪ್ಪ ಅಂದರೆ ಇದು ಆಯತದ ವಿಸ್ತೀರ್ಣ ಕಂಡು ಬಂತು. ಹಾಗಾದರೆ ಇನ್ನು ಉಳಿದ ವೃತ್ತದ ವಿಸ್ತೀರ್ಣ ಅಂದರೆ ಈ 3 ಹೇಳಿದಿನಲ್ಲ ನಿಮಗೆ, ಈ ಇದರಲ್ಲಿ ಏನಪ್ಪ ಅಂತಂದರೆ ಉಳಿದ ವೃತ್ತದ ವಿಸ್ತೀರ್ಣ ಅಂತಂದರೆ ಈ 3 ಏನು ಮಾಡ್ಕೋಬೇಕಂದ್ರೆ ಇನ್ನು ಕಣ್ಣು ಹಿಡ್ಕೊಂಡನಲ್ಲ, ಈ 3 ಏನಪ್ಪ ಅಂದರೆ 3.5 ಮತ್ತು ಆಯತದ್ದು ವಿಸ್ತೀರ್ಣ ಕಣ್ಣು ಹಿಡ್ಕೊಂಡು ಇವನು 3 ಕೂಡಿಸ್ಕೊಂಡು ಇದ್ರದ್ದು ಒಟ್ಟು ಇದ್ರ ಮೇಲೆ ಇಟ್ಟಾಗಿತ್ತಲ್ಲ ಒಟ್ಟು ವಿಸ್ತೀರ್ಣ 14 ಸೆಂಟಿಮೀಟರ್ದ ತ್ರಿಜ್ಯದ ಒಟ್ಟು ವಿಸ್ತೀರ್ಣ ಐತಲ್ಲ, ಅದ್ರೊಳಗೆ ಈ 3 ಕೂಡಿಸ್ಕೊಂಡು ಇದರ ಮೈನಸ್ ಮಾಡ್ರ ಇದ್ರ ಏನು ಉಳಿದತ್ತಲ್ಲ, ಈಗ ಏನು ವೃತ್ತ ತೆಗದನೆ ಆಯತ ತೆಗದನೆ ಇದಷ್ಟೇ ಏನು ಗುಲಾಬಿ ಕಲರ್ ಕಾಣತ್ತಲ್ಲ ನಿಮಗೆ. ಹೌದಾ, ಈ ಗುಲಾಬಿ ಕಲರ್ ಕಾಣತ್ತಲ್ಲ ಇದಟ್ಟ ಇದ್ರ ವಿಸ್ತೀರ್ಣ ನಮ್ಗೆ ಸಿಕ್ಕಿಬಿಡ್ತೈತಿ. ಅರ್ಥಾತ್ ಮಕ್ಕಳೇ, ಹಾಗಾದರೆ ನೋಡೋಣ ಯಾವ ರೀತಿ ಅಂತ. ಉಳಿದ ವೃತ್ತದ ವಿಸ್ತೀರ್ಣ ಇಸ್ಕೊಲ್ಟು 14 ಸೆಂಟಿಮೀಟರ್ ತ್ರಿಜ್ಯದ ವಿಸ್ತೀರ್ಣ. ಓಕೆ, 14 ಸೆಂಟಿಮೀಟರ್ ತ್ರಿಜ್ಯದ ವಿಸ್ತೀರ್ಣ ಮೈನಸ್ 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣ ಪ್ಲಸ್ ಆಯತದ ವಿಸ್ತೀರ್ಣ. ಹಾಗಾದರೆ ಇಲ್ಲಿ 77 ಏನಪ್ಪ ಅಂತಂದರೆ ಇಲ್ಲಿ 2 ವೃತ್ತದ ವಿಸ್ತೀರ್ಣ 3.5 ಸೆಂಟಿಮೀಟರ್ ತ್ರಿಜ್ಯದ 2 ವೃತ್ತದ ವಿಸ್ತೀರ್ಣ ಒಟ್ಟು ವಿಸ್ತೀರ್ಣ 77 ಇದೆ. ಅದನ್ನು ಹಚ್ಕೊಂಡನಿ ಪ್ಲಸ್ 3 ಏನಪ್ಪ ಅಂದರೆ ಆಯತದ ವಿಸ್ತೀರ್ಣ. ಇವನು ಕೂಡಿಸ್ಕೊಂಡು ಈ 616 ಏನಪ್ಪ ಅಂದರೆ ಒಟ್ಟು ಏನಪ್ಪ ಅಂದರೆ ವೃತ್ತಾಕಾರದ ಕಾರ್ಡ್ಬೋರ್ಡ್ ಸೀಟಿನ ಒಟ್ಟು ವಿಸ್ತೀರ್ಣ ಐತಲ್ಲ 14 ಸೆಂಟಿಮೀಟರ್ ತ್ರಿಜ್ಯ ಉಳಿದು ಅದರ ಒಳಗೆ ಏನು ಮಾಡ್ಕೋಬೇಕಂದ್ರೆ 616 ಒಳಗೆ ಇದನ್ನು ಮೈನಸ್ ಮಾಡ್ಕೋಬೇಕು. ಹಾಗಾದರೆ 616 ಮೈನಸ್ 77ರ 3 ಕೂಡಿಸಿದ್ರೆ 80 ಬಂತು. ಈ 616ರಾಗ ಏನು ಮಾಡ್ಬೇಕು ಅಂದರೆ 80 ಮೈನಸ್ ಮಾಡ್ಕೋಬೇಕು. ಹೌದಾ, ನೋಡ್ಕೊರಿ ಇಲ್ಲಿ 616 ಮೈನಸ್ 80. ಹೌದಾ, ಹಾಗಾದರೆ ಇಲ್ಲಿ 6ರಾಗ 0 ಕಳರ್ ಏನಪ್ಪ ಅಂದರೆ 6. ಹಾಗಾದರೆ 1ರಾಗ 8 ಕಳೆಯಕ್ಕೆ ಬರೋಂಗಿಲ್ಲ, 1 ದಶಕ 11ರಾಗ 8 ಕಳರ್ ಏನಪ್ಪ ಅಂತಂದರೆ 3 ಬಂತು. ಇನ್ನು ಏನಪ್ಪ ಅಂದರೆ 6ರಾಗ 1 ಕಳರ್ 5 ಬಂತು. ಏನಪ್ಪ ಅಂದರೆ 536 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆ ಉಳಿದ ವೃತ್ತದ ವಿಸ್ತೀರ್ಣ ನಮಗೆ ಕಂಡು ಬಂತು. ಅಂದರೆ ಇದೆ ಇತರದ್ದು ಒಟ್ಟು ವಿಸ್ತೀರ್ಣ. ಆಯತ ಇದನ್ನು ವೃತ್ತ ಇದನ್ನು ತೆಗೆದಾಗ ಆಮೇಲೆ ಈ ಆಯತದ ವಿಸ್ತೀರ್ಣ ಎಲ್ಲ ಇವನು 3 ಕೂಡಿಸಿ ಇದ್ರ ಒಳಗೆ ಮೈನಸ್ ಮಾಡಿದಾಗ ಏನಪ್ಪ ಅಂದರೆ ಇದು ಏನು ಬ್ಲೂ ಕಲರ್ ಪಿಂಕ್ ಕಲರ್ ಕಾಣಕತ್ತದಲ್ಲ, ಈ ಪಿಂಕ್ ಕಲರ್ದ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ 536 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ಮಕ್ಕಳೇ. ಇದು ಏನಪ್ಪ ಅಂದರೆ 10ನೇ ಪ್ರಶ್ನೆಗೆ ಉತ್ತರ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 11ನೇ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆಯನ್ನು ಗಮನಿಸ್ಬೋದು ನೀವು ಏನಿದೆ ಅಂಥೇಳಿ. ಇಲ್ಲಿ ನೋಡ್ರಿ, 6 ಸೆಂಟಿಮೀಟರ್ ಬಾಹುವಿರೋ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯಿಂದ ಇಲ್ಲಿ ನೋಡ್ರಿ ಇದು 6 ಸೆಂಟಿಮೀಟರ್ ಬಾಹುವುಳ್ಳ ಇದು 6 ಸೆಂಟಿಮೀಟರ್ ಇಲ್ಲಿ ನೋಡ್ಕೋಬೋದು. ಇದಕ್ಕೆ ಅಟ್ಯಾಚ್ ಆಗಿದೆ, ಈಗ ತೊಗೋದ್ಬೇಡ ಇದನ್ನು. ಇದೇನಪ್ಪ ಟೋಟಲ್ ಚೌಕಾಕಾರದ ಹಾಳೆ. ಈ ಪ್ರತಿ ಬಾಹುವಿನ ಅಳತೆ ಎಷ್ಟಿದೆ ಅಂದರೆ 6 ಸೆಂಟಿಮೀಟರ್ ಇದೆ. ಹೌದಾ, ಅವ್ರು ಏನು ಕೇಳ್ತಾರೆ ಕ್ವಶನನ್ನು ನೋಡ್ಕೋಬೋದು. 6 ಸೆಂಟಿಮೀಟರ್ ಬಾಹುವಿರೋ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯಿಂದ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಕತ್ತರಿಸಿ ತೆಗೆಯಲಾಗಿದೆ. ಈಗ ಕತ್ತರಿಸಿ ತೆಗಿತಾನೆ 2 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ. ಇದು 2 ಸೆಂಟಿಮೀಟರ್ ಇಲ್ಲಿ ಮಟ್ಟ ಬಂದಿದೆ ತ್ರಿಜ್ಯ. ಇದನ್ನು ರೌಂಡ್ ಹೊಡೆದು ಏನು ಮಾಡ್ತಾನೆ ಅಂದರೆ ಈ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಏನು ಮಾಡ್ತಾನೆ ಅಂದರೆ ಹೊರಗೆ ತೆಗೆದು ಬಿಡ್ತಾನೆ. ಓಕೆ, ಈಗ ಹೊರಗೆ ತಗನಿ. ಈಗ ಏನು ಹೇಳತ್ತಾರಂತಂದರೆ ಅವರು ನೋಡ್ಕೋಬೋದು, ಗಮನಿಸ್ಬೋದು. ಉಳಿದ ಅಲ್ಯೂಮಿನಿಯಂ ಹಾಳೆ ವಿಸ್ತೀರ್ಣ ಎಷ್ಟು, ಇನ್ನು ಇದನ್ನು ಹೊರಗೆ ತಗೊಂಡಲ್ಲ ಇದನ್ನು, ಇನ್ನು ಇದರ ಟೋಟಲ್ ಹಾಳೆ ವಿಸ್ತೀರ್ಣ ಎಷ್ಟು ಅಂತ ಹೇಳತ್ತಾರ ಅವ್ರು. ಇದೇನು ಪಿಂಕ್ ಕಲರ್ದು ಐತಲ್ಲ ಈ ಹಾಳೆ ವಿಸ್ತೀರ್ಣ ಆ ವೃತ್ತ ಹೊರಗೆ ತೆಗೆದ್ಮೇಲೆ ಇನ್ನು ಎಷ್ಟು ಉಳಿದೈತಿ ಇದ್ರ ಒಳಗೆ ಅನ್ನೋದು ವಿಸ್ತೀರ್ಣ ಹಿಡಿನ ಅಂತ ಹೇಳತ್ತಾರ. ಅದನ್ನೇ ಹಿಡ್ಕೋಣ. ಓಕೆ, ಹಾಗಾದರೆ ಗಮನಿಸ್ಬೋದು ಇಲ್ಲಿ
6 ಸೆಂಟಿಮೀಟರ್ ಬಾಹುವಿನ ಚೌಕದ ವಿಸ್ತೀರ್ಣ ಇಸ್ಕೊಳ್ಟು ಅಂದರೆ ಮೊದಲು ನಾವು ಏನು ಮಾಡಬೇಕು ಅಂದರೆ ಚೌಕ 6 ಸೆಂಟಿಮೀಟರ್ 6 ಸೆಂಟಿಮೀಟರ್ ಇದೆ, ಅದರ ಬಾಹುವಿನ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಕಂಡುಹಿಡ್ಕೋಬೇಕಂದ್ರೆ ಬಾಹು ಇಂಟು ಬಾಹು ಸೂತ್ರ ಹಚ್ಕೋಣ. ಹಾಗಾದರೆ ಬಾಹು ಅಂತಂದರೆ 6 ಇಂಟು 6 ಅಂದರೆ ಬಾಹುವಿನ ಅಳತೆ 6 ಸೆಂಟಿಮೀಟರ್ ಇದೆ, ಅದರ ಸಲುವಾಗಿ 6 ಇಂಟು 6 ಅಂತ ಹಚ್ಕೊಂಡೆ, 6 36 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಅದು ಒಟ್ಟು ಚೌಕದ್ದು. ಹೌದಾ? ಇನ್ನು 2 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣ. ಇಲ್ಲಿ ಒಟ್ಟು ಏನಪ್ಪಾ ಅಂತಂದರೆ ಚೌಕದ ವಿಸ್ತೀರ್ಣ ಅಂತ ಏನಲ್ಲಣ್ಣ, ಇಲ್ಲಿ ಕತ್ತರಿಸ್ಕಿಂತ ಮೊದಲು ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು. ಇದನ್ನು ನಾನು ಕತ್ತರಿಸ್ಕಿಂತ ಮೊದಲು ಏನಪ್ಪ ಅಂದರೆ 36 ಸೆಂಟಿಮೀಟರ್ ಇದೆ, ಇದು ಸೆಂಟಿಮೀಟರ್ ಸ್ಕ್ವೇರ್. ಈ ಚೌಕಾಕಾರದ ಒಟ್ಟು ವಿಸ್ತೀರ್ಣ ಏನಪ್ಪ ಅಂದರೆ, ಈ ಚೌಕದ ಒಟ್ಟು ವಿಸ್ತೀರ್ಣ ಏನಪ್ಪ ಅಂದರೆ ಇದನ್ನು ಕತ್ತರಿಸಿ ತೆಗಿಯೋಕ್ಕಿಂತ ಮುಂಚಿತವಾಗಿ 36 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಹಾಗಾದರೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂತಂದರೆ ಅವರು ಇಲ್ಲಿ ಗಮನಿಸ್ಬೋದು, 2 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣ ಅದನ್ನು ಕಂಡುಹಿಡ್ಕೋಣ ಎಷ್ಟಿದೆ ಅಂತೇಳಿ. ಹೌದಾ? ಆ ವೃತ್ತದ ವಿಸ್ತೀರ್ಣ ಅಂತಂದಾಗ ನಿಮಗೆ ಸೂತ್ರ ಅಂತ ಗೊತ್ತೈತಿ 5r². ಹಾಗಾದರೆ 5 ಬೆಲೆ 3.14 ಹಚ್ಕೊಂಡಾನೆ ಇಂಟು 2. ಇದು ಏನಪ್ಪ ಅಂದರೆ 2 ಯಾಕೆ ಹಚ್ಕೊಂಡಾನೆ ಅಂದರೆ ತ್ರಿಜ್ಯದ ಕೊಟ್ಟಾರ ಅವರು 2 ಅಂತೇಳಿ. ಹಾಗಾದರೆ ಸ್ಕ್ವೇರ್ ಏನೈತೆ ಸ್ಕ್ವೇರ್ ಹಾಗೆ ಇಟ್ಟಾರಿ. ಇನ್ನು 3.14 ಸೇಮ್ ಇಟ್ಕೊಂಡಾನೆ ಇಂಟು ಇಟ್ಕೊಂಡಾನೆ. ಆಮೇಲೆ 2 ಏನಪ್ಪ ಅಂದರೆ 4. ಈ 3.14ನ್ನು 4ರಲ್ಲಿ ಏನು ಮಾಡ್ಕೋ ಅಂದರೆ ಗುಣಾಕಾರ ಮಾಡ್ಕೋಬೇಕು ನಾನು. ಹೌದಾ? ಇಲ್ಲಿ ನೋಡ್ಕೋಣ 3.14 ಇಂಟು ಏನಪ್ಪ ಅಂದರೆ 4. ಓಕೆ, ಹಾಗಾದರೆ 4ರಲ್ಲಿ ಏನು ಮಾಡಿದ್ರೆ ಗುಣಾಕಾರ ಮಾಡಂದರು. 4 4 16, 4 1 4, 4ರಾಗ 1 ಕೂಡಿಸಿದ್ರೆ ಏನಪ್ಪ ಅಂದರೆ 5, 4 3 12. ಆದರೆ 2 ಸ್ಥಾನ ಮೇಲೆ 1 ಬಿಂದು ಇದೆ, 2 ಸ್ಥಾನ ಮೇಲೆ 1 ಬಿಂದು ಇಟ್ಟೆ. ಹಾಗಾದರೆ ಇಲ್ಲಿ ಗಮನಿಸ್ಬೋದು ನೀವು 2 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣ ಎಷ್ಟು ಬಂತಂಗಾದರೆ 12.56 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ? ಹಾಗಾದರೆ ಈಗ ಒಟ್ಟು ವಿಸ್ತೀರ್ಣ ಇದು ತೆಗಿಯೋಕ್ಕಿಂತ ಮುಂಚಿತವಾಗಿ ಈ ತ್ರಿಜ್ಯದಷ್ಟ ಏನಪ್ಪ ಅಂದರೆ ಈ ವೃತ್ತಾಕಾರದ ತ್ರಿಜ್ಯದ ಹಾಳೆ ಏನು ತೆಗಿತಾನಲ್ಲ ಇದನ್ನು ಇದರದ್ದು ಎಷ್ಟು ಬಂದತ್ತಂದರೆ 12.56 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಹಾಗಾದರೆ ಈ 36 ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ 12.56 ಸೆಂಟಿಮೀಟರ್ ಸ್ಕ್ವೇರನ್ನು ಮೈನಸ್ ಮಾಡಿನಂತಂದರೆ ಏನಪ್ಪ ಅಂದರೆ ಇದನ್ನು ಏನು ವೃತ್ತ ಐತಲ್ಲ 12 ಬಿಂದು ಏನಪ್ಪ ಅಂದರೆ ಇದು ಎಲ್ಲಿದೆ, ಇಲ್ಲಿ 12.56 ಸೆಂಟಿಮೀಟರ್ ಸ್ಕ್ವೇರ್ ಇತರದ್ದು. ಹಾಗಾದರೆ ಇದರದ್ದು ಟೋಟಲ್ ಇದನ್ನು ಹಿಡ್ಕೊಂಡು ಎಷ್ಟೈತಿ 36 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಇದನ್ನು ತಗಣಿ ಅಂತಂದರೆ ಇದನ್ನು ತೊಗೊಂಡ್ಬಿಟ್ಟೆ ನಾನು. ಈ 36 ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಇದನ್ನು ತೊಗೊಂಡೆ ಅಂದರೆ 12.56 ಸೆಂಟಿಮೀಟರ್ ಸ್ಕ್ವೇರ್ ನಾನು ಇದನ್ನು ತೊಗೊಂಡು ಕೂಡಲೇ ಇಲ್ಲಿ ಮೈನಸ್ ಮಾಡಬೇಕಾಗತ್ತೆ. 36 ಸೆಂಟಿಮೀಟರ್ ಸ್ಕ್ವೇರ್ ಎಷ್ಟು ಮೈನಸ್ ಮಾಡಬೇಕು, ಎಷ್ಟು ತೊಗೊಂಡನಿ ಇದರದ್ದು ವಿಸ್ತೀರ್ಣ ಎಷ್ಟು ಬಂದೈತೆ 12.56 ಸೆಂಟಿಮೀಟರ್ ಸ್ಕ್ವೇರ್ ಬಂತಲ್ಲ, ಇದನ್ನು ಮೈನಸ್ ಮಾಡಬೇಕು ಆ 36 ಒಳಗೆ. ಹಾಗಾದರೆ ಈ ಉಳಿದ ಹಾಳೆಯ ವಿಸ್ತೀರ್ಣ ಅಂದರೆ ಇದರದ್ದು ವಿಸ್ತೀರ್ಣ ನಮಗೆ ಸಿಕ್ಬಿಡುತ್ತೆ. ಅದನ್ನೇ ಬರ್ಕೊಂಡನ ಉಳಿದ ಹಾಳೆಯ ವಿಸ್ತೀರ್ಣ ಅಂದರೆ ಚೌಕದ ಒಟ್ಟು ವಿಸ್ತೀರ್ಣ 36 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಚೌಕದ ವಿಸ್ತೀರ್ಣ ಮೈನಸ್ ಏನಪ್ಪ ಅಂದರೆ ವೃತ್ತದ ವಿಸ್ತೀರ್ಣ. ಹೌದಾ? ಹಾಗಾದರೆ 36 ಸೆಂಟಿಮೀಟರ್ ಸ್ಕ್ವೇರ್ ಏನಿದೆಲ್ಲ 36 ಹಚ್ಕೊಂಡನಿ, ಮೈನಸ್ ಹಚ್ಕೊಂಡನಿ 12.56 ಏನಪ್ಪ ಅಂದರೆ ವೃತ್ತದ ವಿಸ್ತೀರ್ಣ ಅದನ್ನು ಹಚ್ಕೊಂಡನಿ. ಈ 36 ಮೈನಸ್ 12.56 ಕಳಿಬೇಕು. ಕಳೆದಾಗ ಏನು ಬರ್ತದೆ ಅನ್ನೋದ ನೋಡೋಣ. ಇಲ್ಲಿ ಬರ್ಕೋತಾ ನಾನು ನೋಡಿ, ಇಲ್ಲಿ 36.00 ಇಟ್ಕೋತಾನೆ. ಯಾಕಂದರೆ ಅಲ್ಲಿ ಕೆಳಗೆ ದಶಾಂಶ ಶತಾಂಶ ಸ್ಥಾನ ಇದೆ. 12.56 ಇದನ್ನು ಬರ್ಕೋತಾನೆ. ಹಾಗಾದರೆ ಈಗ ಏನು ಮಾಡ್ಕೊಂಡ್ರೆ 0 ಒಳಗೆ 6 ಕಳೆಯಕ್ಕೆ ಬರೋಲ್ಲ, ಒಂದು ದಶಕ ತೊಗೊಂಡೆ. 10ರಾಗ 6 ಕಳೆಯರ್ ಏನಪ್ಪ ಅಂದರೆ 4, 5ರಾಗ 1 ಕೂಡಿಸಿರ 6. ಹಾಗಾದರೆ 0 ಒಳಗೆ 6 ಕಳೆಯಕ್ಕೆ ಬರೋಂಗಿಲ್ಲ. 10 10 ಒಂದು ದಶಕ ತೊಗೊಂಡೆ, 10 10 6 ಕಳೆಯರ್ ಏನಪ್ಪ ಅಂದರೆ 4 ಬಂತು. ಇನ್ನು 2ರಾಗ 1 ಕೂಡಿಸಿರ 3, 6ರಾಗ 3 ಕಳೆಯರ್ 3, ಇನ್ನು 3ರಾಗ ಏನಪ್ಪ ಅಂದರೆ 1 ಕಳೆಯರ್ ಏನಪ್ಪ ಅಂದರೆ 2. ಹಾಗಾದರೆ 2 ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದಿದೆ, 2 ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಇಟ್ಟೆ. ಹಾಗಾದರೆ ಈ ಉಳಿದ ಈ ವೃತ್ತದ ಏನಪ್ಪ ಅಂದರೆ ಈ ವಿಸ್ತೀರ್ಣ ತೆಗೆದ್ಮೇಲೆ ಇದ್ರದ್ದು ಎಷ್ಟು ಅಂತಂದರೆ ಈ ಟೋಟಲ್ ಇದ್ರದ್ದು ಏನಪ್ಪ ಅಂದರೆ ಇದ್ರ ಪಿಂಕ್ ಕಲರ್ ಏನಿದೆಲ್ಲ ಇದು ಗುಲಾಬಿ ಕಲರ್ದು ಇದ್ರದ್ದು ವಿಸ್ತೀರ್ಣ ಎಷ್ಟು ಅಂತಂದರೆ 23.44 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಅರ್ಥ ಆಗೈತೆ ಅಂತ ಅನ್ಕೋತಾರೆ. ನಿಮಗೆ ಚಿತ್ರದ ಸಹ ಏನಪ್ಪ ಅಂದರೆ ತೋರಿಸಿದ್ದೀನಿ. ಇನ್ನು ಕೊನೆಯ ಪ್ರಶ್ನೆ 12ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ನೆಕ್ಸ್ಟು ಇಲ್ಲಿ ಒಂದು ವೃತ್ತದ ಸುತ್ತಳತೆಯು 31.4 ಸೆಂಟಿಮೀಟರ್ ಇದೆ. ಸುತ್ತಳತೆ ಅಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಹೌದಾ? ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿ ಅಂತಾರೋ. 5 ಬೆಲೆ ಏನು ಮಾಡಿದಾರೆ ಅಂತಾರೆ 3.14 ಎಂದ ಅಂತಂದಾರೋ. ಇದರ ಮುಖಾಂತರ ಕಂಡುಹಿಡ್ಕೊಂಡು ನಾವು ಯಾವ ರೀತಿ ಅಂತೇಳಿ ಇಲ್ಲಿ ಗಮನಿಸ್ಬೋದು ನೀವು. ವೃತ್ತದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ 31.4 ಸೆಂಟಿಮೀಟರ್. ವೃತ್ತದ ಸುತ್ತಳತೆ ಸೂತ್ರ ಏನಪ್ಪ ಅಂದರೆ 2πr ಅಂತ ಕೊಟ್ಟರು. ವೃತ್ತದ ಸುತ್ತಳತೆ ಹಾಗೆ ಇಟ್ಕೊಂಡವು. ಹಾಗಾದರೆ ಇಲ್ಲಿ ಏನು ಬಳಕೆ ಮಾಡ್ಕೋಬೇಕಂತಂದ್ರೆ ನಾವು ಇಲ್ಲಿ ನೋಡ್ಕೋಬೋದು 2 ಹಾಕೊಂಡ್ರೆ 5 ಬೆಲೆ. ಹೌದಾ? ಇಲ್ಲಿ 5 ಬೆಲೆ ಅಂತಂದಾಗ ಏನು ಹಚ್ಕೊಂಡು 22/7 ಹಚ್ಕೊಂಡಲ್ಲ, ಇಲ್ಲಿ 3.14 ಹಚ್ಕೊಂಡಾನೆ. ಹಾಗಾದರೆ ನೆಕ್ಸ್ಟ್ 6 ಬೆಲೆ ನಮಗೆ ಗೊತ್ತಿಲ್ಲ. ಓಕೆ, ಹಾಗಾದರೆ ನೆಕ್ಸ್ಟ್ ಏನು ಮಾಡಿದ್ರೆ 6 ಈ ಕಡೆ ತೊಗೋಬೇಕು. ಈ 3.31.4 ಈ ಕಡೆ ತೊಗೊಂಡು ಆಮೇಲೆ ಏನಪ್ಪ ಅಂದರೆ 2 × 3.14 ಅಂತಿದೆಯಲ್ಲ ಅದನ್ನು ಏನಪ್ಪ ಅಂದರೆ ಛೇದದಲ್ಲಿ ಇಟ್ಕೊಂಡನಿ. ಈಗ ಏನು ಮಾಡ್ಕೋಬೇಕಂತಂದರೆ ಇಲ್ಲಿ
ಈ 31.4 ಎರಡರಲ್ಲೇ ಭಾಗಾಕಾರ ಮಾಡ್ತಾನೆ ನಾನು. ಹೌದಾ, ಎರಡರಲ್ಲೇ ಭಾಗಾಕಾರ ಮಾಡಿದಾಗ 157 ಬರುತ್ತೆ. ಒಂದು ಸ್ಥಾನ ಆದಮೇಲೆ ಬಿಂದು ಇರೋದ್ರಿಂದ ಇಲ್ಲಿ ಬಿಂದು ಕೊಟ್ಟನಿ. ಆ 157 ಹೆಂಗೆ ಬರ್ತದೆ ಅಂತ ನೋಡೋಣ. ಇಲ್ಲಿ 2 ಒಂದಲೇ ಹೊಡ್ಕೊಂಡನಿ. ಆಮೇಲೆ 314 ಅಂದರೆ 31.4 ಐತಲ್ಲ, ಇದನ್ನು ಭಾಗಾಕಾರ ಮಾಡಿ ನೋಡೋಣ. ಇಲ್ಲಿ ನೋಡ್ಕೋಬೋದು 31.4 ಇದನ್ನು ಭಾಗಿಸಿದನಲ್ಲ 2 ಒಂದಲೇ. ಈ 31.4 157 ಆನ್ಸರ್ ಬಂದರೆ ಹೆಂಗೆ ಬಂದತ್ತೆ ಅನ್ನೋದು ಹೇಳಿಕೊಡ್ತೀನಿ. ನೋಡ್ಕೊರಿ. 2 ಒಂದಲೇ 2. ಈ 3 2 ಕರೆ ಏನಪ್ಪ ಅಂದರೆ 1 ಬಂತು. ಇಲ್ಲಿ ನೆಕ್ಸ್ಟ್ ಒಂದನ್ನು ಕೆಳಗೆ ಇಳಿಸ್ಕೊಂಡೆ. 11 ಆತಿ. 2 5 ಏನಪ್ಪ ಅಂದರೆ 10. 1 0 ಕಳರ್ 1 ಬಂತು. 1 1 ಕಳರ್ 0 ಬಂತು. ಈ ನೆಕ್ಸ್ಟ್ ಏನಪ್ಪ ಅಂದರೆ ಈ 4 ಹಾಗೆ ಡೈರೆಕ್ಟಾಗಿ ಇಳಿಸ್ಕೋತೀನಿ. 14 ಆತಿ. 2 7 ಏನಪ್ಪ ಅಂತಂದರೆ 14. ಆದರೆ 14 ಕಳರ್ 0 0 ಬಂತು. ಇದು 157 ಆನ್ಸರ್ ಬಂತು. ಇಲ್ಲಿ ಬಂದಿದೆ ನೋಡ್ರಿ 157. ಇಲ್ಲಿ ಒಂದು ಸ್ಥಾನ ಆದಮೇಲೆ ಬಿಂದು ಇರೋದ್ರಿಂದ ಒಂದು ಬಿಂದು ಇಟ್ಟೇನಿ. 15.7 ಬಂತು. ಈ ನೆಕ್ಸ್ಟ್ ಏನು ಮಾಡ್ತಾನಂತಂದರೆ ಇಲ್ಲಿ 3.14 ಆಮೇಲೆ ಇಲ್ಲಿ 15.7 ಅಂತಿದೆ. ಇದನ್ನು ಏನಪ್ಪ ಅಂದರೆ ಭಾಗಿಸ್ಬೇಕು ನಾನು. ಹೌದಾ, ಹಾಗಾದರೆ ಇದನ್ನು ಯಾವ ರೀತಿ ಭಾಗಿಸ್ಬೇಕಂತ ನೋಡೋಣ. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಈ 3.14ರಿಂದ 15.7 ಏನಪ್ಪ ಅಂದರೆ ಭಾಗಾಕಾರ ಮಾಡಬೇಕು. ಇದು 3.14ರಿಂದ 15.7 ನಾವು ಕಡ್ತಾ ಹೊಡೆದಾಗ ಇಲ್ಲಿ ಮೇಲೆ ಏನು ಬರುತ್ತೆ ಅಂದರೆ 5 ಬರುತ್ತೆ. ಅಂದ್ರೆ ನೀವು ಏನು ಮಾಡ್ಕೋಬೇಕಂತಂದರೆ ಅದನ್ನು ಭಾಗಿಸ್ಬೇಕು. ಭಾಗಿಸಿದಾಗ ಇಲ್ಲಿ 5 ಆನ್ಸರ್ ಬಂತು. R = ಎಷ್ಟು ಬಂತಂದರೆ 5 ಸೆಂಟಿಮೀಟರ್ ಅಂತ ಬಂತು. ಇದು ಏನಪ್ಪ ಅಂದರೆ ತ್ರಿಜ್ಯದ ಅಳತೆ 5 ಸೆಂಟಿಮೀಟರ್ ಅನ್ನೋದು. R = 5 ಸೆಂಟಿಮೀಟರ್ ಅಂತ ಬಂತು. ನೆಕ್ಸ್ಟ್ ಇನ್ನು ವೃತ್ತದ ವಿಸ್ತೀರ್ಣ ಈಸಿಯಾಗಿ ಕಂಡುಹಿಡ್ಕೋಬೇಕು ಅಂದರೆ R ಬೆಲೆ ನಮಗೆ ಸಿಕ್ಬಿಟ್ಟಿದೆ. ಹೌದಾ, R ಬೆಲೆ ನಮಗೆ ಸಿಕ್ಕತ್ತಂತಂದರೆ ಇಲ್ಲಿ ನೋಡ್ಕೋಬೋದು ಎಷ್ಟಿದೆ ಅಂತಂದರೆ 5 ಇದೆ. ಅದನ್ನು 5 ಹಚ್ಕೊಂಡನೆ. ಇಲ್ಲಿ 5 ಬೆಲೆ 3.14 ಇದೆ. ಅದನ್ನೇ ಹಚ್ಕೊಂಡನೆ. ಇಂಟು ಹಚ್ಕೊಂಡನೆ. ಅಂದರೆ ಏನಿಲ್ಲ ಅಂದರೆ ಇಂಟು ಇರುತ್ತೆ. ಇನ್ನು R ಬೆಲೆ 5 ಇದೆ. 5 ಹಚ್ಕೊಂಡನೆ. ಇದು ಕೌನ್ಸ್ನೇ ಹಾಕೊಂಡು ವರ್ಗ 2 ಕೊಟ್ಟನಿ. ಹಾಗಾದರೆ ನೆಕ್ಸ್ಟ್ 3.14 ಹಾಗೆ ಇಟ್ಕೊಂಡನೆ. ಇಂಟು 5 5 ಏನಪ್ಪ ಅಂದರೆ 25. 5ನೇ 2 ಸಲ ಗುಣಿಸ್ಕೋಬೇಕು. 25 ಆತಿ. ಇನ್ನು 3.14ನ 25ರಲ್ಲಿ ಏನಪ್ಪ ಅಂದರೆ ಗುಣಾಕಾರ ಮಾಡ್ಕೋಬೇಕು. ಹೌದಾ, ಇಲ್ಲಿ ನೋಡ್ಕೊಂಡ್ಬಿಡೋಣ ನಾವು ಯಾವ ರೀತಿ ಮಾಡೋಣ ಅಂತೇಳಿ. 3.14 25. 5 4 20. 5 1 5 2 7. 5 3 15. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 2ರಲ್ಲಿ 2ನ ಇಲ್ಲಿ ಒಂದು ಪ್ಲಸ್ ಕೊಡ್ತಾನೆ. 2 4 8. ಆಮೇಲೆ 2 1 2. 2 3 6. ಇವ್ನು ಕೂಡಿಸ್ಕೋಬೇಕು. 0. 7 8 ಕೂಡಿಸಿರಿ ಏನಪ್ಪ ಅಂದರೆ 14 15. ನೆಕ್ಸ್ಟ್ 5 2 7. ಇದೊಂದು 8. ನೆಕ್ಸ್ಟ್ ಏನಪ್ಪ 6 1 7. ಹಾಗಾದರೆ 7850 ಬಂತು. ಅದಕ್ಕೆ ಏನಪ್ಪ ಅಂದರೆ 2 ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಇಡಬೇಕು. ಯಾಕಂದರೆ ಇಲ್ಲಿ 2 ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಇದೆ. ಅದೇ ಟೈಪ್ ಏನಪ್ಪ ಅಂದರೆ 2 ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಇಟ್ಟನಿ. ಇಲ್ಲಿ 314 ಒಂದಲೇ 314 5ಲೇ ಏನಪ್ಪ ಅಂದರೆ ನೀವು ಗುಣಾಕಾರ ಮಾಡಿದಾಗ ಅದು 1570 ಬರುತ್ತೆ. 0 ಬಿಡಬೇಕು. 1 5 7 8 ಹಚ್ಕೋಬೇಕು. ಅದು ಆನ್ಸರ್ ಬಂದಿದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನು ಏನಪ್ಪ ಅಂದರೆ 3.14 ಇಂಟು 25 ಗುಣಾಕಾರ ಮಾಡಿದಾಗ 7850 ಬಂತು. ಇಲ್ಲಿ 2 ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಇರೋದ್ರಿಂದ 2 ಸ್ಥಾನ ಆದಮೇಲೆ ಒಂದು ದಶಮಾಂಶ ಬಿಂದು ಇಟ್ಟೆ. ಹಾಗಾದರೆ ವೃತ್ತದ ವಿಸ್ತೀರ್ಣ ಎಷ್ಟು ಬಂತಪ್ಪ ಅಂತಂದರೆ ನಮಗೆ 78.50 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಇಷ್ಟ ನಾವು 12ನೇ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಕೊಬೋದು. ಹಾಗಾದರೆ ಇವತ್ತು ನಾವು ಏನು ಮಾಡಿದೆ ಅಂದರೆ 9, 10, 11, 12 ಈ 4 ಪ್ರಶ್ನೆಗೆ ಏನಪ್ಪ ಅಂದರೆ ಸುದೀರ್ಘವಾಗಿ ಉತ್ತರವನ್ನು ನೋಡ್ಕೊಂಡು ಸುಮಾರು ಏನಪ್ಪ ಅಂದರೆ ಇವು ಹಾಗೆ ಮಾಡ್ಬೇಕಂತಂದರೆ ಸುಮಾರು ಒಂದೊಂದು ಪೇಜ್ ಏನಪ್ಪ ಅಂದರೆ ಉತ್ತರನೇ ಬರುತ್ತೇವೆ. ಹೌದಾ, ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಉತ್ತರವನ್ನು ಕಂಡುಕೊಂಡು ಅಂತ ಹೇಳ್ಬೋದು. ಇನ್ನೂ ನಮ್ಮ ಏನಪ್ಪ ಅಂದರೆ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು 4 ಲೆಕ್ಕ ಅದಾವು. ಮುಂದಿನ ವಿಡಿಯೋದಲ್ಲಿ ಆ ಲೆಕ್ಕಗಳನ್ನು ಏನಪ್ಪ ಅಂತಂದರೆ ಬಿಡಿಸೋಣ. ಇನ್ನೂ ನಮ್ಮ ಚಾನಲನ್ನು ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಮತ್ತೆ ಶೇರ್ ಮಾಡಿ, ಲೈಕ್ ಕೊಡಿ, ಒಂದು ಕಮೆಂಟ್ಸ್ ಮಾಡಿ ಅಂತ ತಿಳಿಸ್ತಾ ಏನಪ್ಪ ಅಂದರೆ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.